ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿರ್ನೈಷ್ಟುಕಿ. ಮೂಕಂ ಕರೋತಿ ವಾಕ್ಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾಹಂ ತಮಹಂ ವಂದೇ ಶ್ರೀಗುರು ದಿನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯಂ ಈಶ್ವರಂ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಶ್ರೀಮದ್ ಭಾಗವತಂ ದಶಮ ಸ್ಕಂದದ 6ನೇ ದಿವಸ ಚರ್ಚೆಗೆ ಆತ್ಮೀಯ ಸ್ವಾಗತ. ನಿನ್ನೆ ಅಧ್ಯಾಯ 5ರಲ್ಲಿ ನಂದ ಮಹಾರಾಜ ಹಾಗೂ ವಸುದೇವ ಮಥುರೆಯಲ್ಲಿ ಭೇಟಿಯಾಗಿ ವಸುದೇವ ಕೃಷ್ಣ ಹಾಗೂ ಬಲರಾಮರ ಆರೋಗ್ಯದ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಹಾಗೂ ವಸುದೇವ ಹೇಳಿದ, ಶೀಘ್ರವಾಗಿ ನೀನು ಮರಳಿ ಮಥುರೆಗೆ ಹೋಗು, ವೃಂದಾವನಕ್ಕೆ ಹೋಗು, ಯಾಕೆಂದರೆ ನಾನಾ ರೀತಿಯ ದುಷ್ಟ ಸಂಖ್ಯೆಗಳು ಕಂಡು ಬರುತ್ತಿದೆ. ಈಗ ಅಧ್ಯಾಯ 6, ಪೂತನಿ ಸಂಹಾರ. ಶ್ರೀ ಶುಕ ಉವಾಚ. ನಂದಃ ಪತಿ ವಚಃ ಶೌರೇರ್ನ ಮೃಷೀತಿ ವಿಚಿಂತಯನ್ ಹರಿಂ ಜಗಾಮ ಶರಣಂ ಉತ್ಪಾತಾಗಮಶಂಕಿತಃ. ಶುಕಮುನಿಗಳು ಮುಂದುವರಿಸಿದರು, ರಾಜನೇ, ನಂದ ಮಹಾರಾಜನು ಮನೆಗೆ ಹಿಂದಿರುಗುವಾಗ ವಸುದೇವನು ಹೇಳಿದರೂ ಸುಳ್ಳು ಅಥವಾ ವ್ಯರ್ಥವಾಗಲಾರದು ಎಂದು ಯೋಚಿಸಿದನು. ಗೋಕುಲದಲ್ಲಿ ಗಲಭೆಗಳಿಂದ ಯಾವುದೋ ಅಪಾಯ ಉಂಟಾಗಿರಬೇಕು. ನಂದ ಮಹಾರಾಜನು ತನ್ನ ಸುಂದರ ಶಿಶುವಾದ ಕೃಷ್ಣನಿಗೆ ಯಾವ ಅಪಾಯ ಒದಗಿದೆ ಎಂದು ಯೋಚಿಸುತ್ತಾ ಹೆದರಿ ನಿಯಾಮಕನ ಪಾದಕಮಲವನ್ನು ಆಶ್ರಯಿಸಿದನು. ಪದಂ ಪದಂ ಯತ್ ವಿಪದಾಂ. ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯೂ ಕೂಡ ನಾನಾ ರೀತಿಯ ಕಷ್ಟಗಳಿಂದ ಕೂಡಿದೆ. ಈ ಕಷ್ಟಗಳಿಂದ ನಾವು ಹೊರಬರಬೇಕಾದರೆ ಒಂದೇ ಒಂದು ಮಾರ್ಗ, ನಿಯಾಮಕ ಕೃಷ್ಣನ ಚರಣಕಮಲಗಳ ಆಶ್ರಯವನ್ನು ಸದಾ ಪಡೆದಿರಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ಹರಿ ಎಂದು ಯಾರು ಸದಾ ಸ್ಮರಿಸುತ್ತಿರುತ್ತಾರೋ, ಜಪಿಸುತ್ತಿರುತ್ತಾರೋ ಅಲ್ಲಿ ಯಾವುದೇ ರೀತಿಯ ಕಷ್ಟಗಳು, ವಿಘ್ನಗಳು ಆಗುವುದಿಲ್ಲ. ರಾಖೆ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಖೇಕೆ. ಕೃಷ್ಣ ಯಾರಿಗೋ ರಕ್ಷಣೆ ಕೊಟ್ರೆ ಯಾರೋ ಒಂದು ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರೆ ಭಗವಂತ ಕೃಷ್ಣ ಯಾರನ್ನ ಸಂಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರೆ ಯಾರು ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಸುದೇವ ಭಗವಂತ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಶುರು ಮಾಡಿದ. ಕಂಸೇನ ಪ್ರಹಿತ ಘೋರ ಪೂತನಾ ಬಾಲಘಾತಿನಿ ಶಿಶೋಂಶ್ಚಾರ ನಿಘ್ನಂತಿ ಪುರಗ್ರಾಮವರಜಾದಿಷು. ನಂದ ಮಹಾರಾಜನು ಗೋಕುಲಕ್ಕೆ ಹಿಂದಿರುಗುತ್ತಿರುವಾಗ ಶಿಶು ಹತ್ಯೆಗಾಗಿ ಈ ಹಿಂದೆ ಕಂಸನು ನಿಯೋಜಿಸಿದಂತಹ ಭೀಕರಳಾದ ಪೂತನಿಯು ಪಟ್ಟಣಗಳಲ್ಲಿ, ನಗರಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ತನ್ನ ಹೀನ ಕೃತ್ಯಗಳನ್ನು ನಡೆಸುತ್ತಾ ಅಲೆದಾಡುತ್ತಿದ್ದಳು. ಕಂಸ ಅನೇಕ ತಪಸ್ಯವನ್ನು ಮಾಡಿ ಅವನು ತುಂಬಾ ಬಲಿಷ್ಠನಾದ ರಾಜನಾಗಿದ್ದ. ಆದರೂ ದುಷ್ಟ ಚಿಂತನೆ ಇರೋ ಕಾರಣ ಅವನು ಅನೇಕ ದುಷ್ಟರನ್ನು ತನ್ನ ಸೇವಕರಾಗಿ ಇಟ್ಟುಕೊಂಡಿದ್ದನು. ತನ್ನ ಬಲದಿಂದ ಅನೇಕ ಅಸುರನ್ನು ಸೋಲಿಸಿ ತನ್ನ ಸೇವಕನಾಗಿ ಇಟ್ಟುಕೊಂಡಿದ್ದನು. ಅದರಲ್ಲಿ ಒಬ್ಬಳು ಪೂತನಿ ಅನ್ನುವಂತಹ ರಾಕ್ಷಸಿ. ಅವಳು ಮಹಾನ್ ಯೋಗಿ ಕೂಡ ಆಗಿದ್ದಳು. ಅನೇಕ ಯೋಧ ಸಿದ್ಧಿಗಳನ್ನು ಪಡೆದಿದ್ದಳು. ಅವಳು ಇಚ್ಛೆಯಿಂದ ಅವಳು ತನ್ನ ರೂಪವನ್ನು ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದ್ದಳು. ಅಷ್ಟಾಂಗ ಯೋಗವನ್ನು ಮಾಡುವುದರ ಮೂಲಕ ಅನೇಕ ಸಿದ್ಧಿಗಳು ಪ್ರಾಪ್ತಿಯಾಗುತ್ತೆ. ಅನಿಮ, ಲಗಿಮ, ಪ್ರಾಪ್ತಿ, ಸಣ್ಣ ಹುಳಕ್ಕಿಂತ ಸಣ್ಣ ಆಗಬಹುದು, ಬೆಟ್ಟಕ್ಕಿಂತ ವಿಶಾಲವಾಗಿ ಗಾತ್ರ ಆಗ್ಬೋದು, ಗರಿಗಳಿಗಿಂತ ಭಾರ ಕಡಿಮೆ ಮಾಡಿಕೊಳ್ಳಬಹುದು. ಈಗ ಅನೇಕ ಸಿದ್ಧಿಗಳಿದೆ. ಬೇರೆಯವ್ರನ್ನ ವಶಪಡಿಸ್ಕೋಬಹುದು,
ಮಾರು ರೂಪವನ್ನು ತಾಳಬಹುದು. ಹೇಗೆ ರಾಮಾಯಣದಲ್ಲೂ ಕೂಡ ಮಾರೀಚಿ ಅಂತ ರಾಕ್ಷಸ ಜಿಂಕೆ, ಚಿನ್ನದ ಜಿಂಕೆಯ ರೂಪವನ್ನು ತಾಳಿದ. ಹಾಗೆ ನಾನಾ ರೀತಿಯ ಸಿದ್ಧಿಗಳು ಸಿಗುತ್ತದೆ. ಆದರೆ ನಾವು ತಿಳಿಯಬೇಕಾಗಿದೆ, ಎಲ್ಲ ಯೋಗ ಸಿದ್ಧಿ ಪ್ರದಾನ ಮಾಡುವಂತಹವನು ಯೋಗೇಶ್ವರ ಕೃಷ್ಣ. ಕೃಷ್ಣನಿಂದನೇ ಎಲ್ಲ ಸಿದ್ಧಿಗಳು ನಮಗೆ ಸಿಗುವಂತಹದ್ದು. ಆದ್ದರಿಂದ ಯಾವ ಸಿದ್ಧಿಗಳು ಕೂಡ ಭಗವಂತನ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಆಗುವುದಿಲ್ಲ. ಭಗವಂತ ಎಲ್ಲ ಸಿದ್ಧಿಗಳ ಒಡೆಯ, ಯೋಗೇಶ್ವರ, ಯಜ್ಞೇಶ್ವರ. ನ ಯತ್ರ ಶ್ರವಣಾದೀನಿ ರಕ್ಷೋಜ್ಞಾನಿ ಸ್ವಕರ್ಮಸು ಕುರ್ವಂತಿ ಸಾತ್ವತಾಂ ಭರ್ತು ಯಾತು ಧಾನ್ಯಶ್ಚ ತತ್ರ ಹಿ. ರಾಜನೇ, ಜನರು ಯಾವುದೇ ಸ್ಥಾನದಲ್ಲಿರಲಿ ಶ್ರವಣ ಕೀರ್ತನಗಳ ಮೂಲಕ ತಮ್ಮ ಭಕ್ತಿ ಸೇವಾ ಕಾರ್ಯಗಳನ್ನು ಆಚರಿಸುತ್ತಲಿರುವರೋ ಅಲ್ಲೆಲ್ಲ ದುರ್ಜನರಿಂದ ಯಾವ ಅಪಾಯವೂ ಇರಲಾರದು. ಆದ್ದರಿಂದ ಸ್ವಯಂ ದೇವೋತ್ತಮ ಪರಮಪುರುಷನೇ ಸನ್ನಿಹಿತನಾಗಿರುವಾಗ ಗೋಕುಲದ ಬಗೆಗೆ ಚಿಂತಿಸುವ ಅಗತ್ಯವೇ ಇರಲಿಲ್ಲ. ಶುಕದೇವ ಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ, ಯಾವಾಗ ಭಗವಂತನ ನಾಮಚಿಂತನೆ ಆಗ್ತಾ ಇರುತ್ತೆ, ಭಕ್ತಿ ಸೇವಾ ಕಾರ್ಯಗಳು ಆಚರಿಸಲಾಗುತ್ತದೆ, ಅಲ್ಲಿ ಯಾವ ರೀತಿಯ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಯತ್ರ ಯೋಗೇಶ್ವರ ಕೃಷ್ಣ, ಎಲ್ಲಿ ಭಗವಂತ ಕೃಷ್ಣ ಯೋಗೇಶ್ವರ ಕೃಷ್ಣ ಇರುತ್ತಾನೋ, ಹಾಗೂ ಯತ್ರ ಪಾರ್ಥೋ ಧನುರ್ಧರ, ಅರ್ಜುನನಂತಹ ಮಹಾನ್ ಭಕ್ತರಿರುತ್ತಾರೋ, ತತ್ರ ಶ್ರೀ ವಿಜಯ ಧ್ರುವ ನೀತಿರ್ ಮತಿರ್ಮಮ, ಅಲ್ಲಿ ನಿಶ್ಚಯವಾಗಿ ಭಗವಂತನ ಶುದ್ಧ ಭಕ್ತರು ಎಲ್ಲಿರುತ್ತಾರೋ ಅಲ್ಲಿ ಎಲ್ಲ ರೀತಿಯ ಐಶ್ವರ್ಯ, ವಿಜಯ, ನೀತಿ ಎಲ್ಲವೂ ಅಲ್ಲಿ ನೆಲೆಸುತ್ತದೆ. ಸಾಖೇರ್ಚಯೇ ಕದೋತ್ಪತ್ಯ ಪೂತನಾನಂದ ಗೋಕುಲಂ ಯೋಷಿತ್ವಾ ಮಾಯಯಾತ್ಮಾನಂ ಪ್ರಾವಿಶತ್ ಕಾಮಚಾರಿಣಿ. ತನ್ನ ಇಚ್ಛೆಗನುಸಾರವಾಗಿ ಸಂಚರಿಸಬಲ್ಲ ರಾಕ್ಷಸಿ ಪೂತನಿಯು ಒಂದು ಸಲ ಅಂತರಿಕ್ಷದಲ್ಲಿ ಸಂಚರಿಸುತ್ತಿದ್ದ ಯೋಗ ಶಕ್ತಿಯಿಂದ ತನ್ನನ್ನು ಅತಿ ಸುಂದರ ಸ್ತ್ರೀಯಾಗಿ ರೂಪಾಂತರಿಸಿಕೊಂಡಳು ಮತ್ತು ನಂದ ಮಹಾರಾಜನ ಸ್ಥಳವಾದ ಗೋಕುಲವನ್ನು ಪ್ರವೇಶಿಸಿದಳು. ಯಾವಾಗ ದುರ್ಗಾದೇವಿಯು ಕಂಸನಿಗೆ ನಿನ್ನ ನಾಶ ಮಾಡುವಂತಹ ವ್ಯಕ್ತಿ ಆವಾಗಲೇ ಜನಿಸಿದ್ದಾನೆ ಎಂದು ಹೇಳುತ್ತಾಳೆ, ಕಂಸ ಹಾಗೂ ಅವನ ಮಂತ್ರಿಗಳೆಲ್ಲ ಸೇರಿ 10 ದಿವಸಗಳಲ್ಲಿ ಯಾವುದೆಲ್ಲ ಸಣ್ಣ ಮಕ್ಕಳು ಹುಟ್ಟಿದ್ದಾರೆ ಅವಳೆಲ್ಲ ನಾಶ ಮಾಡಬೇಕು, ಸಾಯಿಸಬೇಕು, ಬ್ರಾಹ್ಮಣರ ಹತ್ಯೆ, ಗೋಹತ್ಯೆ ಮಾಡಬೇಕು ಎಂದು ನಿಶ್ಚಯಿಸಿದ್ದಾರೆ. ಆದ ಕಾರಣ ಮಕ್ಕಳನ್ನು ಸುಲಭವಾಗಿ ಹಿಡಿದು ಕೊಲ್ಲುವುದು ಹೇಗೆ ಅನ್ನುವಂಥ ಉಪಾಯದಲ್ಲಿ ಈ ಮಾರು ವೇಷವನ್ನು ಧರಿಸುವಂತಹ ಪೂತನಿಯನ್ನು ಕರೆದಿದ್ದಾನೆ. ಕಂಸ ಆದೇಶ ಕೊಟ್ಟಿದ್ದಾನೆ, ಎಲ್ಲ ಸಣ್ಣ ಮಕ್ಕಳನ್ನು ಸಂಹಾರ ಮಾಡಬೇಕು ಎಂದು. ದುಷ್ಟ ಚಿಂತನೆ, ದುಷ್ಟ ರಾಕ್ಷಸರು, ಇಂತಹ ರಾಕ್ಷಸಿಯರು ಎಲ್ಲ ಮಕ್ಕಳನ್ನು ಕಳ್ಳತನ ಮಾಡುವುದು, ಕಳ್ಳತನ ಮಾಡಿ ಅವರನ್ನು ಸಂಹಾರ ಮಾಡುವುದು. ಇವತ್ತಿನ ದಿವಸವೂ ಅನೇಕ ಕಳ್ಳರು ಇದ್ದಾರೆ. ಮಕ್ಕಳನ್ನು ಕಳ್ಳತನ ಮಾಡಿ ಅವರಿಗೆ ಭಿಕ್ಷೆಯನ್ನು ಬೇಡಿಸುವಂತಹದ್ದು, ಅದರದ್ದು ಗ್ಯಾಂಗ್ ಇದೆ, ಕಳ್ಳರ ಗ್ಯಾಂಗ್. ಹಾಗೆ ಇನ್ನು ಕೆಲವರು ಮಕ್ಕಳ ಒಂದು ಅಂಗಾಂಗಗಳನ್ನು ತೆಗೆದು ಅದನ್ನು ಬೇರೆಯವರಿಗೆ ನೀಡುವಂತಹದ್ದು, ಮಾರಾಟ ಮಾಡುವಂತಹದ್ದು, ಇಂತೆಲ್ಲ ಜನ ಇದ್ದಾರೆ. ಇದು ಇಂಥಕ್ಕಿಂತ ದುಷ್ಟ ಸ್ತ್ರೀ ಇವಳು ಪೂತನಿ. ಪೂತನಿ ಎಷ್ಟೋ ಲಕ್ಷಾಂತರ ಜನರನ್ನು, ಮಕ್ಕಳನ್ನು ಆ ರೀತಿ ಸಂಹಾರ ಮಾಡಿದಳು. ಅಂತಹ ಪಾಪಿಷ್ಟಿ ಅವಳು. ಪೂತನಿಯ ನಿತಂಬಗಳು ದೊಡ್ಡದಾಗಿದ್ದವು, ಅವಳ ಸ್ತನಗಳು ದೊಡ್ಡದಾಗಿ ಕಠಿಣವಾಗಿದ್ದವು, ಅವಳ ಕೃಶವಾದ ಕಟ್ಟಿಗೆ ಭಾರವಾದಂತೆ ತೋರುತ್ತಿದ್ದವು ಮತ್ತು ಅವಳು ಸೊಗಸಾಗಿ ವಸ್ತ್ರದಿಂದ ಭೂಷಿತಳಾಗಿದ್ದಳು. ಅವಳ ಕೇಶಪಾಶವು ಮಲ್ಲಿಗೆಯ ಹಾರದಿಂದ ಅಲಂಕೃತವಾಗಿ ಅವಳ ಸುಂದರವಾದ ಮುಖದ ಸುತ್ತಲೂ ಚದುರಿತ್ತು. ಅವಳ ಓಲೆಗಳು ಜಗಜಗಿಸುತ್ತಿದ್ದವು. ಅವಳು ಪ್ರತಿಯೊಬ್ಬನ ಕಡೆಗೆ ತನ್ನ ಕುಡಿನೋಟ ಬೀರುತ್ತಾ ಅತ್ಯಂತ ಆಕರ್ಷವಾಗಿ ನುಸುನಕ್ಕಾಗ ಅವಳ ಸೌಂದರ್ಯವು ಸಕಲ ವ್ರಜನಿವಾಸಿಗಳ, ವಿಶೇಷವಾಗಿ ಪುರುಷರ ಗಮನವನ್ನು ಸೆಳೆಯಿತು. ಅವಳನ್ನು ಕಂಡಾಗ ಗೋಪಿಯರು, ಸುಂದರ ಲಕ್ಷ್ಮೀದೇವಿಯು ಕೈಯಲ್ಲಿ ಕಮಲ ಪುಷ್ಪವನ್ನು ಹಿಡಿದು
ತನ್ನ ಪತಿ ಕೃಷ್ಣ ನೋಡಲು ಬಂದಿರುವಳೋ ಎಂದು ಭಾವಿಸಿದರು. ಪೂತನಿ ರಾಕ್ಷಸಿ ಕಂಸದ ಆದೇಶಾನುಸಾರ ಕೃಷ್ಣನನ್ನು ಹುಡುಕುತ್ತಾ ಅನೇಕ ಮಕ್ಕಳನ್ನು ಸಂಹಾರ ಮಾಡುತ್ತಾ ಈಗ ವೃಂದಾವನಕ್ಕೆ ಪ್ರವೇಶ ಮಾಡ್ತಾ ಇದ್ದಾಳೆ. ಆದರೆ ಇಲ್ಲಿ ಅವಳು ನೋಡಿದ್ದಾಳೆ, ಅನೇಕ ಎಲ್ಲ ವೃಂದಾವನ ನಿವಾಸಿಗಳು ನಂದ ಮಹಾರಾಜ ಮನೆ ಬಂದು ನಿಂತಿದ್ದಾರೆ. ಯಾಕೆಂದ್ರೆ ಎಲ್ಲ ವೃಂದಾವನ ನಿವಾಸಿಗಳ ಅತ್ಯಂತ ಪ್ರೀತಿಪಾತ್ರನಾದಂಥವನು ಕೃಷ್ಣ. ಯಾವಾಗ ಕೃಷ್ಣ ಜನಿಸಿದ ಎಲ್ಲ ಆ ಊರಿನ ಜನ ನಮ್ಮ ಊರಿನ ರಾಜ ನಂದ ಮಹಾರಾಜನಿಗೆ ಮಗುವಾಗಿದೆ, ಅದರಿಂದ ನಾವೆಲ್ಲ ಹೋಗಿ ಅವ್ರ ಸೇವೆ ಮಾಡಬೇಕು. ಹಾಗೂ ಯಾರೆಲ್ಲ ಕೃಷ್ಣ ನೋಡಿದ್ರು ಅವರು ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಅವ್ರು ನೋಡ್ತಾನೆ ಕೃಷ್ಣನೇ ನೋಡ್ತಾ ಇದ್ರು. ಅನೇಕ ಜನರು ಹೋಗಿ ಮತ್ತೆ ಮತ್ತೆ ಕೃಷ್ಣ ನೋಡ್ಬೇಕು ಅಂತ ವಾಪಸ್ ಬರೋರು. ಹೀಗೆ ನಂದ ಮಹಾರಾಜ ಮನೆಯಲ್ಲಿ ಯಾವಾಗಲೂ ಹಲವಾರು ಜನರು ಅಲ್ಲಿ ನಿಂತಿರ್ತಾ ಇದ್ರು. ಮುಖ್ಯವಾಗಿ ಗೋಪಿಕಾ ಸ್ತ್ರೀಯರು ಕೃಷ್ಣನ ಮೇಲೆ ಆ ವಾತ್ಸಲ್ಯ ಭಾವನೆಯಿಂದ ಯಾವಾಗಲೂ ಕೃಷ್ಣನ ಪ್ರೀತಿಯುತವಾದ ಮುಖವನ್ನು ನಗುಮುಖವನ್ನು ನೋಡುತ್ತಾ ಅಲ್ಲೇ ನಿವಾಸವನ್ನು ಮಾಡ್ತಾ ಇದ್ರು. ಬಾಲಾಗ್ರಹಸ್ತತ್ರ ವಿಚಿನ್ವತಿ ಶಿಶೂನ್ ಯದೃಚ್ಛಯಾನಂದ ಗೃಹೇ ಅಸದತಂಕಂ ಬಾಲಂ ಪ್ರತಿಚನ್ನ ನಿಜೋರು ತೇಜಸಂ ತದರ್ಶ ತಲ್ಪೇಗ್ನಿ ನಿವಾಹಿತಂ ಭಸಿ. ಭಗವಂತನ ಪರಾಶಕ್ತಿಯಿಂದ ಕಳಿಸದವಳಾಗಿ ಮಕ್ಕಳನ್ನು ಕೊಲ್ಲುವುದೇ ತನ್ನ ಕೆಲಸವಾಗಿರುವ ಪೂತನಿಯ ಚಿಕ್ಕ ಮಕ್ಕಳನ್ನು ಹುಡುಕುತ್ತಾ ನಿರಂತರವಾಗಿ ನಂದ ಮಹಾರಾಜನ ಮನೆಯನ್ನು ಪ್ರವೇಶಿಸಿದಳು. ಯಾರ ಅನುಮತಿಯನ್ನು ಕೇಳದೆ ನಂದ ಮಹಾರಾಜನ ಕೋಣೆಯನ್ನು ಪ್ರವೇಶಿಸಿದಳು. ಅಲ್ಲಿ ಶಿಶುವು ಹಾಸಿಗೆಯಲ್ಲಿ ಮಲಗಿರುವುದನ್ನು ಕಂಡಳು. ಅದರ ಅಪರಿಮಿತ ಶಕ್ತಿಯು ಬೂದಿ ಮುಚ್ಚಿದ ಪ್ರಬಲವಾದ ಕೆಂಡದಂತೆ ಮರೆಯಾಗಿತ್ತು. ಈ ಮಗುವು ಸಾಧಾರಣವಾದುದಲ್ಲ, ಸಮಗ್ರ ಅಸುರರ ಸಂಹಾರಕ್ಕಾಗಿ ಮೀಸಲಾಗಿರುವುದು ಎಂಬುದನ್ನು ಅವಳು ಅರಿತುಕೊಂಡಳು. ಪೂತನಿ ಕೂಡ ಅವಳು ಮಹಾನ್ ತಪಸ್ವಿ. ಎಲ್ಲ ಅಸುರರು ಕೂಡ ದೇವತೆಗಳಿಗೆ ತಪಸ್ಸೆ ಮಾಡಿದ್ರು. ಹಿರಣ್ಯಕಶಿಪು 60,000 ವರ್ಷಗಳು ತಪಸ್ಸೆ ಮಾಡಿದ ಬ್ರಹ್ಮನಿಗೆ. ಹೀಗೆ ಅನೇಕ ಜನ, ರಾವಣ ಇರಲಿ, ಎಲ್ಲರೂ ತುಂಬಾ ತಪಸ್ಯವನ್ನು ಕೈಗೊಂಡ್ರು. ಆದರೆ ಎಂತಹ ಮೂರ್ಖತನ ಅಂದರೆ ದೇವಾನ್ ದೇವತೆಗಳಿಗೆ ತಪಸ್ಸೆ ಮಾಡಿ ಭೌತಿಕವಾದಂತಹ ವರಗಳನ್ನು ಪಡ್ಕೊಂಡ್ರು, ಶಕ್ತಿಗಳನ್ನು ಪಡ್ಕೊಂಡ್ರು. ಇದರಿಂದ ಅವರು ಭ್ರಮಿತರಾಗಿ ವಿಷ್ಣು ವಿರೋಧಿಗಳಾಗಿ ಅನಂತರ ಕೊನೆಯಲ್ಲಿ ತಮ್ಮ ನಾಶವನ್ನು ಪಡ್ಕೊಂಡ್ರು. ಹೀಗೆ ಅನೇಕ ಅಸುರರಿಗೆ ಭೌತಿಕವಾಗಿ ಕೆಲವು ಜ್ಞಾನ ಇರುತ್ತೆ, ಅದೇ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಅವರಿಗೆ ಇರೋದಿಲ್ಲ. ಆಧ್ಯಾತ್ಮಿಕ ಜ್ಞಾನ, ಭಗವಂತನ ಭಕ್ತಿ, ವೈರಾಗ್ಯ ಇದು ಭೌತಿಕ ಶಕ್ತಿಯನ್ನು ಮೀರಿದಿರುವಂಥದ್ದು. ಅನೇಕರಿಗೆ ಇವತ್ತಿನ ದಿವಸ ಆಧ್ಯಾತ್ಮಿಕ ಚಿಂತೆಗಳ ಆಸಕ್ತಿ ಇಲ್ಲ. ದೊಡ್ಡ ಮನೆ, ದೊಡ್ಡ ಬಂಗಲೆ, ದೊಡ್ಡ ಕಾರು, ದೊಡ್ಡ ದೊಡ್ಡ ಅರಮನೆಗಳು, ಇದ್ರ ಮೇಲೇನೆ ಆಸಕ್ತಿ. ಅಂಥವರೇ ಬುದ್ಧಿವಂತರು ಅಂತ ಯೋಚನೆ ಮಾಡುತ್ತಾರೆ. ಅರೆ ಇದೆಲ್ಲವೂ ಕೂಡ ಇಂತಹ ಒಂದು ಐಶ್ವರ್ಯ, ಭೌತಿಕವಾದಂತಹ ಜೀವನ ಜನರ ಮನಸ್ಸನ್ನು, ಜನರ ಪ್ರಜ್ಞೆಯನ್ನು ಕೃಷ್ಣನಿಂದ ದೂರ ಸರಿಸುತ್ತದೆ. ಮತ್ತೆ ಪುನಃ ಜನ್ಮ ಮೃತ್ಯು ಜರಾವ್ಯಾಧಿಯ ಬಂಧನ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಆದ್ದರಿಂದ ಇಂತಹ ವೈರಾಗ್ಯ ಯಾಕೆ, ಇಂತಹ ಒಂದು ಐಶ್ವರ್ಯ ಯಾಕೆ ಬೇಕು? ಚೈತನ್ಯ ಮಹಾಪ್ರಭುಗಳು ಆದ್ದರಿಂದ ತಮ್ಮ ಶಿಕ್ಷಾಷ್ಟಕಂ ಅನ್ನುವಂತಹ ಪದ್ಯದಲ್ಲಿ ಹೇಳುತ್ತಾರೆ, ಪ್ರಾರ್ಥನೆಯಲ್ಲಿ ನ ಧನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರಿ ಭವತಾದ್ ಭಕ್ತೈರಹೈತುಕಿ ತ್ವಯಿ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಾ ಧನಂ, ಈ ಐಶ್ವರ್ಯ ಬೇಡ, ನಾ ಜನಂ, ನಾನು ಗುಣಗಾನ ಮಾಡುವಂತಹ ಅನೇಕ ಹಿಂಬಾಲಕರು ಬೇಕಾಗಿಲ್ಲ, ನಾ ಸುಂದರೀಂ, ಸುಂದರವಾದ ಸ್ತ್ರೀಯರು ಬೇಕಾಗಿಲ್ಲ, ಕವಿತಾಂಬ ಜಗದೀಶ ಕಾಮ, ಈ ಜಗತ್ತಿಗೆ ಒಡೆಯನಾಗಬೇಕು, ನನ್ನನ್ನು ಕೊಂಡಾಡುವಂತಹ ಜನ ಬೇಕು, ಇದು ಯಾವುದು ನಮಗೆ ಬೇಕಾಗಿಲ್ಲ. ಮಮ ಜನ್ಮನಿ ಜನ್ಮನೀಶ್ವರಿ ಭವತಾದ್ ಭಕ್ತಿ ರಾಹಿತು. ಜನ್ಮ ಜನ್ಮಾಂತರದಲ್ಲಿ ನಿನ್ನ ಭಕ್ತಿಯುತ ಸೇವೆ ತೊಡಗಿರಬೇಕು ಅಷ್ಟೇ ಕೃಷ್ಣ. ಇದು ನಮ್ಮ ಏಕೈಕ ಪ್ರಾರ್ಥನೆ. ಈ ಪ್ರಾರ್ಥನೆ ಯಾರು ಮಾಡುತ್ತಾರೋ ಅವರು ಇರೋ ತನಕ ಅತ್ಯಂತ ಸಂತೋಷವಾಗಿರುತ್ತಾರೆ. ಹಾಗೂ ಜೀವನ ಮುಗಿದ ನಂತರ ಅವರು ಮರಳಿ ಭಗವಂತನ ಧಾಮಕ್ಕೆ ಹೋಗಿ ದಿವ್ಯವಾದ ಆನಂದದಲ್ಲಿ ಸದಾ ಇರುತ್ತಾರೆ. ಇದು ಶ್ರೇಷ್ಠವಾದಂತಹದ್ದು. ಆದರೆ ಇಲ್ಲಿ ಈ ಪೂತನಿ ಭೌತಿಕವಾದಂತಹ ಒಂದು ವರವನ್ನು ಪಡ್ಕೊಂಡು ಪ್ರಭಾವಶಾಲಿಯಾಗಿದ್ದಳು. ಆ ಶಕ್ತಿಯಿಂದ ಅವಳಿಗೆ ತಿಳಿತಾ ಇತ್ತು, ಇಲ್ಲೂ ಒಂದು ಅದ್ಭುತವಾದ ಶಕ್ತಿ ಇದೆ, ಇದು ಸಣ್ಣ ಮಗುವಾಗಿ ಕಾಣ್ತಾ ಇದೆ,
ಆದರೆ ಇದು ಸಣ್ಣ ಮಗು ಅಲ್ಲ, ಇದು ಒಂದು ದಿವ್ಯವಾದ ಶಕ್ತಿನೇ. ಅದು ಯಾರು ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಅವಳಿಗೆ ಭೌತಿಕ ಆಸಕ್ತಿ ಇರೋ ಕಾರಣ ಆ ದಿವ್ಯವಾದಂತಹ ಗುಣ, ಭಗವಂತನ ನಿಜವಾದ ಒಂದು ಅಸ್ತಿತ್ವ ಅವಳಿಗೆ ತಿಳಿತಾ ಇಲ್ಲ. ಆದರೆ ಕೇವಲ ಆ ಶಕ್ತಿ ತನ್ನ ಶಕ್ತಿಯನ್ನು ಮೀರಿದೆ ಅನ್ನೋದನ್ನು ಮಾತ್ರ ಅವಳಿಗೆ ಅರಿವಿಕೆ ಆಗ್ತಾ ಇತ್ತು. ಅದಕ್ಕೆ ಭಗವಂತ ಕೃಷ್ಣ ಹೇಳ್ತಾನೆ, ಭಕ್ತ್ಯಾ ಮಾಂ ಅಭಿಜಾನತ್. ಕೃಷ್ಣ ಯಥಾರೂಪವಾಗಿ ಯಾರಿಗ ಅರ್ಥ ಆಗುತ್ತೆ, ಯಾರು ಭಕ್ತಿ ಮಾಡಿದ್ರೆ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಹೊರತು ಬೇರೆ ಯಾರಿಗೂ ಭಗವಂತ ಅರ್ಥ ಮಾಡಿಸ್ಲಿಕ್ಕೆ ಕೊಡೋದಿಲ್ಲ. ಅವನ ಬಹಿರಂಗ ಶಕ್ತಿ ಅಂತಹ ಬುದ್ಧಿಯವರ ಮನಸ್ಸನ್ನು ಆವರಿಸ್ಕೊಂಡ್ಬಿಡುತ್ತೆ. ಹಿರಣ್ಯಕಶಿಪುನು ನರಸಿಂಹನ ನೋಡ್ದ, ಆದರೆ ಅವನಿಗೆ ಭಕ್ತಿ ಬರಲಿಲ್ಲ. ದುರ್ಯೋಧನನು ಕೃಷ್ಣನ ವಿರಾಟ ರೂಪವನ್ನು ನೋಡ್ದ, ಅವನಿಗೂ ಭಕ್ತಿ ಬರಲಿಲ್ಲ. ಭಕ್ತಿ ಬರಬೇಕು ಅಂತ ಹೇಳಿದ್ರೆ ಮೊದಲು ನಮ್ಮ ಒಳಗಿರುವಂತಹ ಭೌತಿಕ ಆಸೆಗಳನ್ನು ನಾವು ತ್ಯಾಗ ಮಾಡಬೇಕು, ವೈರಾಗ್ಯ ಬೆಳೆಸ್ಕೋಬೇಕು, ಗುರುಗಳ ಆಶ್ರಯ ಪಡ್ಕೋಬೇಕು, ಗುರುಗಳ ಕೃಪೆ ಇರಬೇಕು, ಗುರುಗಳ ಪಾದಕಮಲಗಳಿಗೆ ಸೇವಕನಾಗಬೇಕು. ಆಗ ನಮಗೆ ಭಗವಂತನ ಅಸ್ತಿತ್ವ ಅರಿಲಿಕ್ಕೆ, ಸೇವೆ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ವಿಬುದ್ಧ್ಯತಾಂಬಾಲ ಕಮಾರಿಕಾಗ್ರಹಂ ಚರಾಚರಾತ್ಮ ಸನಿಮೀಲಿತೆ ಕ್ಷಣಃ ಅನಂತಮಾರೋಪ ಯದಂತಮಂತಕಂ ಯಥೋರಗಂ ಸುಪ್ತಮ ಬುದ್ಧಿರಜುದ್ದಿಹಿ. ಪರಮಾತ್ಮನಾದ ಶ್ರೀಕೃಷ್ಣನು ಹಾಸಿಗೆಯಲ್ಲಿ ಮಲಗಿದ್ದು ಚಿಕ್ಕ ಮಕ್ಕಳನ್ನು ಕೊಲ್ಲುವುದರಲ್ಲಿ ನಿಪುಣಲಾಗಿದ್ದ ಮಾಟಗಾತಿ ಪೂತನಿಯು ತನ್ನನ್ನು ಕೊಲ್ಲಲು ಬಂದಿದ್ದಾಳೆ ಎಂಬುದನ್ನು ಅರಿತುಕೊಂಡನು. ಆದ್ದರಿಂದ ಅವಳಿಗೆ ಹೆದರಿಕೊಂಡಂತೆ ಕೃಷ್ಣನು ಕಣ್ಣು ಮುಚ್ಚಿಕೊಂಡನು. ಬುದ್ಧಿ ಇಲ್ಲದವನು ಹಗ್ಗವೆಂದು ತಿಳಿದು ಮಲಗಿದ ಹಾವನ್ನು ತನ್ನ ತೊಡೆಯ ಮೇಲಿಟ್ಟುಕೊಳ್ಳುವಂತೆ ಪೂತನಿಯು ತನ್ನ ನಾಶಕ್ಕೆ ಕಾರಣನಾಗುವವನನ್ನು ತೊಡೆಯ ಮೇಲೆ ಇರಿಸಿಕೊಂಡಳು. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸಕಲ ಶಕ್ತಿವಂತನ ಶಕ್ತಿ ನಾನು, ಹಾಗೂ ಕಳ್ಳರಲ್ಲಿ ಕಳ್ಳ ನಾನು ಅಂತ ಹೇಳ್ತಾನೆ. ಅನೇಕ ದುಷ್ಟ ಜನ ನಾನೇ ಬುದ್ಧಿವಂತ ಅಂತ ಹೇಳಿ ತಮ್ಮ ಅನೇಕ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡ್ತಾರೆ. ಅರೆ ಭಗವಂತ ಅದಕ್ಕಿಂತ ದೊಡ್ಡ ಬುದ್ಧಿವಂತ. ಹಿರಣ್ಯಕಶಿಪು ಬ್ರಹ್ಮನಿಗೆ ಮೋಸ ಮಾಡಬೇಕು ಅಂತ ಯೋಚನೆ ಮಾಡಿ, ನಾನು ಹೊರಗೆ ಸಾಯಬಾರ್ದು, ಒಳಗೆ ಸಾಯಬಾರ್ದು, ಮೇಲ್ ಸಾಯಬಾರ್ದು, ಕೆಳಗೆ ಸಾಯಬಾರ್ದು, ನಾನಾ ವರಗಳನ್ನು ಪಡ್ಕೊಂಡ. ಅರೆ ಅವನ ಬುದ್ಧಿಯನ್ನು ಮೀರಿದಂತಹ ನರಸಿಂಹ ರೂಪ ಅವತಾರ ಆಯಿತು, ಹಾಗೂ ಹಿರಣ್ಯಕಶಿಪನ ಸಂಹಾರ ಅನ್ನೋದು ಆಯಿತು. ಹಾಗೆಯೇ ಪೂತನಿ ತಾನು ಈ ಮಗು, ಈ ಸಣ್ಣ ಮಗು, ನಾನು ದೊಡ್ಡ ರಾಕ್ಷಸಿ, ಅಂತಹ ವರಗಳಿದೆ ಅಂತ ತಿಳಿದಳು. ಆದರೆ ಅವಳಿಗೆ ತಿಳಿಲಿಲ್ಲ, ಇದು ಸಣ್ಣ ಮಗುವಾಗೆ ಕಾಣ್ತಾ ಇದ್ರು ಕೂಡ ಅದು ಜಗತ್ತಿನ ಒಡೆಯ ಭಗವಂತ ಅನ್ನೋದು ಅವಳಿಗೆ ಅರಿವಿಕೆ ಆಗಲಿಲ್ಲ. ಭಗವಂತ ಯಾವಾಗ್ಲಿದ್ರೂ ಭಗವಂತ, ಅವನ ಸಣ್ಣ ಮಗುವಿನ ರೂಪದಲ್ಲಿ ಬರಲಿ, ವಿಶಾಲವಾದಂತಹ ನರಸಿಂಹ ರೂಪದಲ್ಲಿ ಬರಲಿ, ಅವನು ಯಾವಾಗಲೂ ತನ್ನ ಪೂರ್ಣ ಗುಣವನ್ನು ಹೊಂದಿರ್ತಾನೆ. ತಾಂ ತೀಕ್ಷ್ಣ ಚಿತ್ತ ಮತಿವಾಮ ಚೇಷ್ಟಿತಾಂ ವೀಕ್ಷಾಂತರಾಕೋಶ ಪರಿಚ್ಛದಾಸಿತವತ್ ವರಸ್ತ್ರಿಯಂ ತತ್ಪ ಭಯಚ ದರ್ಶಿತೆ ನಿರೀಕ್ಷಮಾಣೆ ಜನನೀಯತಿಷ್ಠತಾಂ. ರಾಕ್ಷಸಿ ಪೂತನಿಯ ಹೃದಯವು ಭಯಂಕರವೂ ಕ್ರೂರವೂ ಆದದಾಗಿತ್ತು. ಆದರೆ ಅವಳು ಅತಿ ವಾತ್ಸಲ್ಯ ತುಂಬಿದ ತಾಯಿಯಂತೆ ತೋರಿದಳು. ಅವಳು ಮೃದುವಾದ ಒರೆಯಲ್ಲಿರುವ ಹರಿತವಾದ ಖಡ್ಗವನ್ನು ಹೋಲುತ್ತಿದ್ದಳು. ಕೋಣೆಯೊಳಗೆ ಅವಳನ್ನು ಕಂಡರೂ ಯಶೋದೆ ರೋಹಿಣಿಯರು ಅವಳ ಸೌಂದರ್ಯದಿಂದ ಮಗ್ಧರಾದುದರಿಂದ ಅವಳನ್ನು ತಡೆಯಲಿಲ್ಲ. ಅವಳು ಮಗುವಿನ ಜೊತೆ ತಾಯಿಯಂತೆ ವರ್ತಿಸಿದ್ದರಿಂದ ಸುಮ್ಮನಿದ್ದರು. ಪೂತನಿ ಒಂದು ದೇವತಾ ಸ್ತ್ರೀಯ ರೂಪವನ್ನು ತಾಳಿದ್ದಳು. ಹಾಗೂ ಅವಳು ಹೇಳ್ತಾ ಇದ್ಲು, ನಾನೊಂದು ದಿವ್ಯ ಕನ್ಯೆ, ಹಾಗೂ ನನಗೆ ವರ ಇದೆ. ಯಾರು ನನ್ನ ಸ್ತನ ಹಾಲನ್ನು ಪಾಲ ಮಾಡ್ತಾರೋ ಅವರಿಗೆ ಯಾವುದೇ ರೀತಿಯ ರೋಗಗಳು ಬರೋದಿಲ್ಲ, ಅವರ ಆರೋಗ್ಯ ಅಭಿವೃದ್ಧಿ ಆಗುತ್ತದೆ ಎಂದು ಹೇಳಿದರು. ಆದ್ದರಿಂದ ಎಲ್ಲರೂ ಕೂಡ ಹೌದಾ, ಕೃಷ್ಣನಿಗೂ ದೀರ್ಘ ಆಯಸ್ಸು ಬರಲಿ, ಅವನ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಭಾವನೆಯಿಂದ ಆ ಒಂದು ಕನ್ಯೆಯನ್ನು, ರಾಕ್ಷಸಿ ದೇವತಾ ರೂಪದಲ್ಲಿ ಬಂದಿರುವಂತಹ ಪೂತನಿಯನ್ನು ಅವರು ಯಾರು ಅಡಚಣೆ ಮಾಡಲಿಲ್ಲ, ತಡೀಲಿಲ್ಲ. ಬದಲಾಗಿ ಕೃಷ್ಣನನ್ನು ಕೊಟ್ಟರು ಹಾಲು ಪಾನ ಮಾಡಲಿಕ್ಕೆ. ಆದರೆ ಅವಳು ಹೊರಾಂಗಣದಿಂದ ದೇವತಾ ರೂಪದಲ್ಲಿ ಕಾಣ್ತಾ ಇದ್ರು. ಅದರ ಒಳಗಡೆ ಆ ಮಕ್ಕಳನ್ನು ಸಂಹಾರ ಮಾಡಬೇಕು ಅನ್ನೋ ಚಿಂತನೆಯಿಂದ ಬಂದಿದ್ದಳು.
ಹೀಗೆ ಅನೇಕ ಜನರು ಇರುತ್ತಾರೆ. ಹೊರಾಂಗಣದಿಂದ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಖುಷಿಯಾಗಿ ಮಾತಾಡ್ತಾರೆ, ಆದರೆ ಒಳಗಡೆ ಕೇವಲ ಮೋಸ, ವಂಚನೆ. ಇವತ್ತಿನ ಎಲ್ಲ ಟಿವಿ ಸೀರಿಯಲ್ಗಳು, ಆಡ್ಗಳು, ಅಡ್ವರ್ಟೈಸ್ಮೆಂಟ್ ನಾನಾ ರೀತಿಯ ಪದಾರ್ಥಗಳನ್ನು ಪ್ರದರ್ಶನ ಮಾಡುತ್ತೆ. ಇದು ನಿಮಗೆ ಒಳ್ಳೇದು, ಇದು ನಿಮಗೆ ಒಳ್ಳೇದು. ಅದು ನಿಜವಾಗಿ ಅವ್ರು ಯಾರಿಗೂ ಕೂಡ ಜನರಿಗೆ ಒಳ್ಳೇದು ಮಾಡಬೇಕು ಅಂತಿಲ್ಲ. ಅವರಿಗೆ ಬೇಕಾಗಿದ್ದೇನೋ ಹಣ. ಹಣಕ್ಕೋಸ್ಕರ ಅವ್ರ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ್ರೆ ಮಾರಾಟ ಮಾಡ್ತಾರೆ. ಅರೆ ಅದು ಒಳ್ಳೆಯ ಜನಕ್ಕೆ ಉಪಯೋಗ ಇದೆಯಾ ಇಲ್ವಾ ಅನ್ನೋದು ಯಾರಿಗೂ ಚಿಂತನೆ ಇಲ್ಲ. ಇವತ್ತಿನ ದಿವಸ ನಾವು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರು ಕುಡಿತಾ ಇದ್ದೀವಿ. ಎಲ್ಲ ಶುರುವಿನಲ್ಲಿ ಇದೆಲ್ಲ ಫಿಲ್ಟರ್ ವಾಟರ್ ಒಳ್ಳೆಯದು, ಫಿಲ್ಟರ್ ವಾಟರ್ ಕುಡಿಬೇಕು. ಆದರೆ ಅನೇಕ ರೀತಿಯಲ್ಲಿ ಇದೆಲ್ಲ ವಿಷವಾಗಿ ಅನೇಕರಿಗೆ ಕ್ಯಾನ್ಸರ್ ಬರ್ತಾ ಇದೆ, ನಾನಾ ರೀತಿಯ ಮೈಯಲ್ಲಿ ನೋವುಗಳು ಬರ್ತಾ ಇದೆ. ಅದಕ್ಕೆ ಯಾವುದೇ ರೀತಿಯ ಪರಿಹಾರ ಸಿಗ್ತಾ ಇಲ್ಲ. ಇದೆಲ್ಲ ಡಿಸ್ಟಿಲ್ಡ್ ವಾಟರ್ಗಳು, ನಂತರ ಪ್ಯಾಕೆಟ್ ಪದಾರ್ಥಗಳು, ಅಂಗಡಿಯಲ್ಲಿ ಸಿಗುವಂತಹ ನಾನಾ ಪದಾರ್ಥಗಳು ಅದೇನೋ ಕೆಮಿಕಲ್ಸ್ ಹಾಕಿರ್ತಾರೆ, ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಅದೇ ಟಿವಿಯಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ, ನೋಡಿ ಮಕ್ಕಳು ತಿಂತಾ ಇದ್ದಾರೆ, ಇವರು ತಿಂತಾ ಇದ್ದಾರೆ, ಆರೋಗ್ಯ ಶಕ್ತಿ ಆಗತ್ತೆ, ಅಭಿವೃದ್ಧಿ ಆಗತ್ತೆ. ನಾನಾ ಹಾಲಿಗೆ ಮಿಶ್ರಣ ಮಾಡುವಂತ ಪೌಡರ್ಗಳು, ಮಕ್ಕಳಿಗೆ ಕೊಡುವಂತಹದ್ದು, ನಾನಾ ರೀತಿಯ ಸೋಪುಗಳು, ಅದು ಇದು ಏನೆಲ್ಲ ತೋರಿಸ್ತಾ ಇದ್ದಾರೆ. ಹೊರಾಂಗಣದಿಂದ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಆದರೆ ಹಿಂದೆ ಇರುವಂತಹ ಭಾವನೆ ಏನು? ನಾನು ಜನರಲ್ಲಿರುವಂತಹ ಹಣವನ್ನು ಬೇಗ ಕಿತ್ಕೋಬೇಕು, ಇದಷ್ಟೇ ಅದರ ಹಿಂದೆ ಇರುವಂತಹ ಚಿಂತನೆ. ಹೀಗೆ ಈ ಪೂತನಿಯನ್ನು ಇವತ್ತಿನ ದಿವಸದ ಎಲ್ಲ ಮಾರಾಟ ಮಾಡುವಂತಹ ಒಂದು ಕಾರ್ಖಾನೆಗಳಿಗೆ ಇದನ್ನು ಹೋಲಿಸಲಾಗತ್ತೆ. ಅಥವಾ ನಾಯಕರು ಎಷ್ಟು ಸಿಹಿಯಾಗಿ ಮಾತಾಡ್ತಾರೆ, ಶುರುವಿನಲ್ಲಿ ಬಂದು ನಮಸ್ಕಾರ ಮಾಡ್ತಾರೆ, ನಮಗೆ ಓಟ್ ಹಾಕಿ ಅಂತ ಪ್ರಾರ್ಥನೆ ಮಾಡ್ಕೋತಾರೆ, ನಿಮ್ಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಕೊಡ್ತೀವಿ, ನಿಮ್ಗೆ ರೋಡು, ರಸ್ತೆ, ಆರೋಗ್ಯ ಎಲ್ಲ ನೀಡ್ತೀವಿ ಅಂತ ಹೇಳ್ತಾರೆ. ಯಾವಾಗ ಓಟ್ ಆಗಿ ಗೆಲ್ತಾರೆ, ಅನಂತರ ನಿಮ್ ಕಡೆ ನೀವು ಹೋಗಿ ಅವರ ಬಾಗಿಲಿಗೆ ಬಿದ್ದು ಅಲ್ಲಿ ಸತ್ತೋದ್ರೂ ಕೂಡ ಅವ್ರು ನಿಮ್ಮ ಕಡೆ ನೋಡೋದು ಕೂಡ ಇಲ್ಲ. ಹೀಗೆ ಇವತ್ತಿನ ಪರಿಸ್ಥಿತಿ. ಇದನ್ನು ಈ ಪೂತನಿ ಸೂಚಿಸ್ತಾ ಇದ್ದಾಳೆ. ತಸ್ಮಿನ್ ಸ್ಥನಂ ದುರ್ಜ ರವೀರ್ಯ ಮುಲ್ಬಣಂ ಘೋರಾ ಕಮಾದಾಯ ಶಿಶೋರ್ದಾವಥ ಗಾಢಂ ಕರಾಭ್ಯಾಂ ಭಗವಾನ್ ಪ್ರಪೀಡ್ಯತತ್ ಪ್ರಾಣೈ ಸಮಂ ರೋಷ ಸಮನ್ವಿತೋಪಯತ್. ಭೀಕರಳಾದ ಆ ಅಪಾಯಕಾರಿ ರಾಕ್ಷಸಿಯು ಅಲ್ಲಿಯೇ ಕೃಷ್ಣನು ತನ್ನ ತೊಡೆಯ ಮೇಲೆತ್ತಿಕೊಂಡು ಅವನ ಬಾಯಿಗೆ ತನ್ನ ಸ್ತನವನ್ನು ತುರುಕಿದಳು. ಅವಳ ಸ್ತನವು ಘೋರವು ಶೀಘ್ರ ಪರಿಣಾಮಕಾರಿಯೂ ಆದ ವಿಷದಿಂದ ಲೇಪಿತವಾಗಿತ್ತು. ಆದರೆ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅವಳ ಮೇಲೆ ಅತ್ಯಂತ ಕ್ರುದ್ಧನಾಗಿ ಅವಳ ಸ್ತನಗಳನ್ನು ಎರಡೂ ಕೈಗಳಿಂದ ಗಟ್ಟಿಯಾಗಿ ಹಿಸುಕಿದನು. ವಿಷ ಹಾಗೂ ಅವಳ ಪ್ರಾಣ ಎರಡನ್ನೂ ಹೀರಿದನು. ಕೃಷ್ಣನಿಗೂ ತುಂಬಾ ಕೋಪ ಬಂದಿತ್ತು. ಅನೇಕ ಸಣ್ಣ ಮಕ್ಕಳನ್ನು ಸಂಹಾರ ಮಾಡಿದಳು ಈ ಪೂತನಿ. ಆದ್ದರಿಂದ ವಿನಾಶಾಯಚ ದುಷ್ಕೃತಾಂ, ಭಗವಂತ ಬರ್ತಂತ ಉದ್ದೇಶ ಭಕ್ತರ ರಕ್ಷಣೆ ಹಾಗೂ ದುಷ್ಟರ ಸಂಹಾರ. ಹಾಗೂ ಪ್ರಶ್ನೆ ಮಾಡಬಹುದು, ಅವಳು ಅನೇಕ ಸಣ್ಣ ಮಕ್ಕಳನ್ನು ಸಂಹಾರ ಮಾಡಿದಳು, ಅವರು ಕೂಡ ಯಾವುದೋ ಒಂದು ರೀತಿಯ ಪಾಪಕೃತ್ಯಗಳನ್ನು ಮಾಡಿರ್ತಾರೆ. ಭಗವಂತ ಎಲ್ಲಾ ಜೀವಿಗಳಿಗೂ, ಸಣ್ಣ ಒಂದು ಹುಳದಿಂದ ಹಿಡಿದು ಬ್ರಹ್ಮನ ತನಕ ಎಲ್ಲಾ ಜೀವಿಗಳಿಗೂ ಅವರವರ ಕರ್ಮಗಳ ಪ್ರಕಾರ ಕರ್ಮ ಫಲವನ್ನು ಕೊಡುತ್ತಾನೆ. ಯಾರಿಗೂ ಅನಾವಶ್ಯಕವಾಗಿ ತೊಂದರೆ ಅನ್ನೋದು ಆಗೋದಿಲ್ಲ. ಅವರವರು ಮಾಡಿದಂತಹ ಕರ್ಮ ಅದರ ಫಲ ಭಗವಂತ ನೀಡ್ತಾನೆ. ಯಾಕಂದ್ರೆ ಪ್ರತಿಯೊಂದು ಜೀವಗಳ ಹೃದಯದಲ್ಲಿ ಪರಮಾತ್ಮನಾಗ ನೆಲೆಸ್ತಾ ಇರೋ ಕಾರಣ ಯಾರ್ಯಾರು ಏನೇನು ಕರ್ಮ ಮಾಡಿದ್ರು, ಅವ್ರು ಯಾವ್ಯಾವ ರೀತಿ ಮುಂದೆ ಕಷ್ಟವನ್ನು ಒದಗಬೇಕು, ಯಾವ ರೀತಿ ಸಾಯ್ಬೇಕು, ಇದೆಲ್ಲ ಭಗವಂತ ನಿಶ್ಚಯಿಸ್ತಾನೆ. ಈ ಜನ್ಮದಲ್ಲಿ ಅವರು ಒಳ್ಳೆಯರಾಗಿ ಕಾಣ್ತಾ ಇರ್ಬೋದು, ಆದರೆ ಪೂರ್ವ ಜನ್ಮದಲ್ಲಿ ಯಾವ್ಯಾವ ರೀತಿ ಪಾಪಗಳು ಮಾಡಿರ್ತಾರೆ ಆ ರೀತಿಯಲ್ಲಿ ಅವರು ಸಂಹಾರರಾಗ್ತಾರೆ. ಅದರಿಂದ ನಮ್ಮ ಎಲ್ಲಾ ಪಾಪ ಕರ್ಮಗಳಿಂದ ಮುಕ್ತರಾಗಬೇಕಾದರೆ ಒಂದೇ ಒಂದು ಮಾರ್ಗ, ಭಗವಂತ ಶ್ರೀ ರಾಧಾಕೃಷ್ಣರ ಚರಣಕಮಲಗಳ ಆಶ್ರಯ ಪಡ್ಕೋಬೇಕು, ಕ್ಷಮೆಯಾಚನೆ ಮಾಡಬೇಕು, ಪ್ರಾಯಶ್ಚಿತ ಮಾಡಬೇಕು. ಇನ್ನು ಮುಂದೆ ಯಾವುದೇ ರೀತಿ ತಪ್ಪುಗಳನ್ನು ಮಾಡದೆ ನಮ್ರ ಭಾವನೆಯಿಂದ, ನಿಸ್ವಾರ್ಥ ನಿಷ್ಕಾಮ ಭಾವನೆಯಿಂದ ಕೃಷ್ಣ ಭಕ್ತಿಯ ಆಚರಣೆ ಅನ್ನೋದು ಮಾಡಬೇಕು. ದೇಹದ ಪ್ರತಿಯೊಂದು ಮರ್ಮಸ್ಥಾನದಲ್ಲಿಯೂ ತಾಳಲಾಗದಂತೆ ಅದು ಮಲ್ಲಟ್ಟು ರಾಕ್ಷಸಿ ಪೂತನಿಯು ದಯವಿಟ್ಟದನ್ನು ಬಿಟ್ಟು ಬಿಡು, ಬಿಟ್ಟು ಬಿಡು, ನನ್ನ ಸ್ತನ್ಯಪಾನ ಮಾಡುವುದು ಇನ್ನು ಸಾಕು ಎಂದು ಅರಚಿಕೊಂಡಳು. ಬೆವರಿಡುತ್ತಾ ಕಣ್ಣುಗಳನ್ನು ದೊಡ್ಡದಾಗಿ ತೆರೆದು ತೋಳುಗಳನ್ನು ಕಾಲುಗಳನ್ನು ಚೆಲ್ಲಿ ಅವಳು ಮತ್ತೆ ಮತ್ತೆ ಜೋರಾಗಿ ಅತ್ತಳು. ಪೂತನಿಯ ದೊಡ್ಡ ಧ್ವನಿಯಿಂದ ಬಲವಾಗಿ ಅರಚಿದಾಗ ಪರ್ವತ ಸಮೇತವಾದ ಭೂಮಿಯು ಗ್ರಹ ಅಂತರಿಕ್ಷಗಳೊಂದಿಗೆ ಕಂಪಿಸಿತು. ಅಧೋಲೋಕಗಳು ಮತ್ತು
ಸಕಲ ದಿಕ್ಕುಗಳು ಮೊಳಗಿದವು ಮತ್ತು ತಮ್ಮ ಮೇಲೆ ಸಿಡಿಲೆರಗಿತು ಎಂದು ಶಂಕಿಸುತ್ತಾ ಜನರು ಭೂಮಿಗುರುಳಿದರು. ಅಷ್ಟು ಭಯಾನಕವಾಗಿದ್ದಳು ಪೂತನಿ. ನಾನಾ ಲೋಕಗಳಿಗೆ ಅವಳು ಅರಚಿದಳು. ಕೃಷ್ಣ ಪೂತನಿಯ ಸ್ತನಗಳನ್ನು ಹೀರುತ್ತಾ ಆ ಹಾಲಿನ ಜೊತೆ ಅವಳ ಜೀವವನ್ನು ಹೀರ್ಲಿಕ್ಕೆ ಶುರು ಮಾಡಿದ. ಯಾವಾಗ ಜೀವ ಹೋಗುತ್ತೆ, ಜೀವ ಹೊರಗೆ ಬರುತ್ತೆ, ದೇಹದಲ್ಲಿ ಎಷ್ಟು ನೋವು ಉಂಟಾಗುತ್ತೆ. ಇಲ್ಲಿ ತೋರಿಸ್ತಾ ಇದ್ದಾರೆ, ಪೂತನಿ ಅಷ್ಟು ಶಕ್ತಿಶಾಲಿ ಆಗಿದ್ರು ಕೂಡ ಇವಾಗ ಏನೂ ಆಗದೆ ಅವಳು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾಳೆ. ಹಾಗೆಯೇ ಯಾವ ಜೀವ ದೇಹದ ಮೇಲೆ ಆಸಕ್ತಿನ ಹೊಂದಿದೆ, ಇನ್ನೂ ಈ ಭೌತಿಕ ಜಗತ್ತಿನಲ್ಲೇ ಇಂದ್ರಿಯ ಭೋಗಿಸ್ಬೇಕು ಅಂತ ಆಸಕ್ತಿ ಇದೆ, ಅದು ದೇಹ ತ್ಯಾಗ ಮಾಡಬೇಕಾದ್ರೆ ತುಂಬಾ ವಿಲವಿಲ ಅಂತ ಒದ್ದಾಡುತ್ತೆ. ಆದರೆ ಭಕ್ತನು ಯಾವಾಗ ವೈರಾಗ್ಯನು ಬೆಳೆಸ್ಕೊಂಡಿರ್ತಾನೆ, ಅವನಿಗೆ ಯಾವುದೇ ರೀತಿ ಭಯ ಇಲ್ಲ. ಯಾವಾಗ ಶರೀರ ಹೋಗುತ್ತೆ, ಅವನು ತುಂಬಾ ಆರಾಮಾಗಿ ದೇಹ ತ್ಯಾಗ ಮಾಡಿ ಭಗವಂತನ ಧಾಮಕ್ಕೆ ಹೋಗ್ಬಿಡ್ತಾನೆ. ಯಾಕಂದ್ರೆ ಅವನಿಗೆ ದೇಹದ ಮೇಲೆ ಕಿಂಚಿತ್ ಅನ್ನೋದು ಆಸಕ್ತಿ ಅನ್ನೋದು ಇರೋದಿಲ್ಲ. ಹಾಗೆಯೇ ಎಲ್ಲರೂ ಕೂಡ ಈ ಗುಣ ಬೆಳೆಸ್ಕೋಬೇಕು. ಈ ದೇಹ ತಾತ್ಕಾಲಿಕ. ಅಹಂ ಬ್ರಹ್ಮಾಸ್ಮಿ, ನಾನು ಈ ದೇಹ ಅಲ್ಲ, ನಾನೊಂದು ಜೀವಾತ್ಮ. ಆ ಜೀವಾತ್ಮದ ನಿಜವಾದ ಮನೆ ಭಗವಂತನ ಲೋಕ. ಆದ್ದರಿಂದ ಭಗವಂತನ ಲೋಕಕ್ಕೆ ಯಾವಾಗಲೂ ಕಾತರರಾಗಿರುವಂತವನು ಈ ದೇಹ ಹೋದಾಗ ಅದ್ರ ಮೇಲೆ ಅವನಿಗೆ ಆಸಕ್ತಿ ಇರೋದಿಲ್ಲ. ಅದರಿಂದ ಅವನು ಯಾವುದೇ ರೀತಿ ವಿಲವಿಲ ಅನ್ನೋದು ಒದ್ದಾಡುವುದಿಲ್ಲ. ನಿಶಾಚರಿತಂ ವ್ಯತಿಸತ್ತ ನಾವ್ಯಸು ಯಾದಾಯ ಕೇಶಾಂ ಚರಣೌ ಭುಜಾಮಪಿ ವಪಿ ಪ್ರಸಾರ್ಯ ಘೋಷ್ಟೆ ನಿಜ ರೂಪಮಾಸ್ಥಿತ ವಜ್ರ ಹತೋ ವೃತ್ತ ಇವಾಪತನ್ ನೃಪ. ಈ ರೀತಿಯಲ್ಲಿ ರಾಕ್ಷಸಿ ಪೂತನಿಯು ತನ್ನ ಸ್ತನಗಳನ್ನು ಕೃಷ್ಣನು ಹಿಸುಕಿದರಿಂದ ಅತಿ ನೋವನ್ನು ಅನುಭವಿಸಿ ಪ್ರಾಣ ಕಳೆದುಕೊಂಡಳು. ಪರೀಕ್ಷಿತ ರಾಜನೇ, ಪೂತನಿಯು ತೋಳು, ಕಾಲು ಮತ್ತು ಕೂದಲುಗಳನ್ನು ಹರಡಿಕೊಂಡು ದೊಡ್ಡದಾಗಿ ಬಾಯಿ ತೆರೆದು ಇಂದ್ರನ ವಜ್ರಾಯುಧದಿಂದ ಹತನಾಗಿ ವೃತ್ರಾಸುರನು ಬಿದ್ದಂತೆ ತನ್ನ ನಿಜ ರಾಕ್ಷಸ ರೂಪದಲ್ಲಿ ಹುಲ್ಲುಗಾವಲ ಮೇಲೆ ಬಿದ್ದಳು. ಪರೀಕ್ಷಿತ್ ರಾಜನೇ, ಪೂತನಿಯ ದೊಡ್ಡದಾದ ಶರೀರವು ನೆಲಕ್ಕುರುಳಿದಾಗ ಸುತ್ತಲೂ 12 ಮೈಲಿಗಳವರೆಗಿನ ಎಲ್ಲಾ ಮರಗಳನ್ನು ಅದು ನಾಶ ಮಾಡಿತು. ತನ್ನ ಭಾರೀ ಗಾತ್ರದ ದೇಹದಿಂದಾಗಿ ಅವಳು ಅದ್ಭುತಳಾಗಿ ಕಂಡಳು. 12 ಮೈಲಿ ಉದ್ದ ಇದ್ದಳು ಪೂತನಂತಹ ರಾಕ್ಷಸಿ. ಎಷ್ಟು ವಿಶಾಲವಾದಂತಹ ಆಸುರಿ ಅವಳಾಗಿದ್ದಳು. ಅದರಿಂದ ಅಂಥವಳನ್ನು ಸಂಹಾರ ಮಾಡಲಿಕ್ಕೆ ಕೃಷ್ಣ ಅವತರಿಸಿದ. ರಾಕ್ಷಸಿಯ ಬಾಯಿಯು ನೇಗಿಲ ತುದಿಯನ್ನು ಹೋಲುವ ಹುಲ್ಲುಗಳಿಂದ ಕೂಡಿದ್ದವು. ಮೂಗಿನ ಹೊಳ್ಳೆಗಳು ಪರ್ವತದ ಆಳವಾದ ಗುಹೆಗಳಂತಿದ್ದವು. ಸ್ತನಗಳು ಪರ್ವತದಿಂದುರುಳಿದ ದೊಡ್ಡ ಕಲ್ಲು ಬಂಡೆಗಳನ್ನು ಹೋಲುತ್ತಿದ್ದವು. ಚದುರಿದ ಕೂದಲು ತಾಮ್ರ ಬಣ್ಣದಾಗಿತ್ತು. ಕಣ್ಣುಗುಳಿಗಳು ಆಳವಾದ ಕತ್ತಲು ಬಾವಿಗಳಂತೆ ತೋರುತ್ತಿದ್ದವು. ಭೀಕರ ತೊಡೆಗಳು ನದಿ ದಂಡೆಗಳಂತಿದ್ದವು. ತೋಳು, ಕಾಲು ಮತ್ತು ಪಾದಗಳು ದೊಡ್ಡ ಸೇತುವೆಗಳಂತೆ ಕಂಡವು. ಅವಳ ಉದರವು ಒಣಗಿದ ಸರೋವರವಂತೆ ಕಂಡಿತು. ರಾಕ್ಷಸಿಯು ಅರಚುವಿಕೆಯಿಂದ ಈಗಾಗಲೇ ಅಘಾತಕ್ಕೊಳಗಾಗಿದ್ದ ಗೋಪಾಲಕರ ಮತ್ತು ಗೋಪಿಕೆಯ ಹೃದಯ, ಕಿವಿ ಮತ್ತು ತಲೆಗಳು ಅವಳ ಭೀಕರ ಅದ್ಭುತ ದೇಹವನ್ನು ಕಂಡು ಭಯದಿಂದ ಬಿರಿದವು. ಮಗು ಕೃಷ್ಣನು ಪೂತನಿ ರಾಕ್ಷಸಿಯ ಎದೆಯ ಮೇಲೆ ನಿರ್ಭಯವಾಗಿ ಆಡುತ್ತಿದ್ದನು. ಗೋಪಿಯರು ಮಗುವಿನ ಅದ್ಭುತ ಆಟಗಳನ್ನು ನೋಡಿ ಕೂಡಲೇ ಮುಂದೆ ಬಂದು ಅತ್ಯಂತ ಹರ್ಷದಿಂದ ಅವನನ್ನು ಎತ್ತಿಕೊಂಡರು. ಕೃಷ್ಣನಿಗೆ ಯಾವುದೇ ರೀತಿ ಭಯ ಇರಲಿಲ್ಲ. ಆರಾಮಾಗಿ ಅವಳ ಜೀವವನ್ನು ಹೀರಿಕೊಂಡು ಅವಳ ಶರೀರದ ಮೇಲೆ ಅವನು ಆರಾಮಾಗಿ ಆಟ ಆಡ್ತಾ ಇದ್ದ. ಭಗವಂತನಿಗೆ ಯಾವುದೇ ಭಯ ಇಲ್ಲ. ಸಕಲ ಜಗತ್ತು ಅವನ ಅಧೀನದಲ್ಲಿದೆ. ಮಯ ಅಧ್ಯಕ್ಷೇನ ಪ್ರಕೃತಿ, ಅವನ ಅಧ್ಯಕ್ಷತೆಯಲ್ಲಿ ಈ ಸಕಲ ಜಗತ್ತು ನಡೀತಾ ಇದೆ. ಆದ್ದರಿಂದ ಈ ರಾಕ್ಷಸಿಯ ಮಾಡಿದಂತಹ ಒಂದು ಕೃತ್ಯ ಇದು ಅವನಿಗೆ ಮುಂಚೆನೆ ಗೊತ್ತಿತ್ತು, ಹಾಗೂ ಅವಳ ಪೂರ್ವ ಜನ್ಮಗಳು ಏನು ಅಂತ ಗೊತ್ತಿತ್ತು. ಅದಕ್ಕೆ ತಕ್ಕ ಹಾಗೆ ಅವನು ಅವಳಿಗೆ ನಾಶವನ್ನು ಮಾಡಿ ಅವಳನ್ನು ಉದ್ಧಾರ ಮಾಡಿದ್ದಾನೆ. ಬಳಿಕ ಇತರ ಹಿರಿಯ ಗೋಪಿಕರೊಂದಿಗೆ ತಾಯಂದಿರಾದ ಯಶೋದೆ ಮತ್ತು ರೋಹಿಣಿಯರು ಮಗು ಕೃಷ್ಣನಿಗೆ ಪೂರ್ಣ ರಕ್ಷಣೆಯನ್ನು ನೀಡಲು ಅವನ ಮೇಲೆ ಗೋಪುಚ್ಛವನ್ನು ಆಡಿಸಿದರು. ರೋಹಿಣಿ, ಯಶೋದಾ ದೇವಿ
ಎಲ್ಲರೂ ಭಯದಿಂದ ಈಗ ಮಗುವನ್ನು ಮನೆಗೆ ತಂದಿದ್ದಾರೆ. ಎಲ್ಲ ಗೋಪಿಕಾಸ್ತ್ರೀಯರು ಯೋಚನೆ ಮಾಡ್ತಾ ಇದ್ದಾರೆ, ಇಂತಹ ಭಯಂಕರವಾದ ರಾಕ್ಷಸಿ ಬಂದಿದ್ದಾಳೆ, ಏನಾಯ್ತೋ, ಯಾರ ಕಣ್ಣು ಬಿತ್ತೋ ಕೃಷ್ಣನ ಮೇಲೆ, ದುಷ್ಟ ಕಣ್ಣುಗಳು. ಸಣ್ಣ ಮಕ್ಕಳನ್ನು ಅದಕ್ಕೆ ಮನೆ ಆಚೆ ತಗೊಂಬರಬಾರ್ದು ಅಂತ ಹೇಳ್ತಾರೆ. ಬೇರೆ ಎಲ್ರಿಗೂ ತೋರಿಸ್ಬಾರ್ದು. ಯಾರ್ಯಾರು ಯಾವ ಭಾವನೆಯಿಂದ ಆ ಮಗುವನ್ನು ನೋಡ್ತಾರೆ, ದೃಷ್ಟಿ ಆಗತ್ತೆ ಅನ್ನೋದು ಇದೇನು ಕಾಲ್ಪನಿಕವಾದದ್ದಲ್ಲ. ಯಾವ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನಾನಾ ರೀತಿಯ ಭಾವನೆಗಳಿರುತ್ತೆ. ಅದನ್ನು ಇಂಗ್ಲಿಷಲ್ಲಿ ಒಂದು ವೈಬ್ರೇಷನ್ಸ್, ಪಾಸಿಟಿವ್ ವೈಬ್ರೇಷನ್, ನೆಗೆಟಿವ್ ವೈಬ್ರೇಷನ್, ಇದಕ್ಕೆಲ್ಲ ಏನು ಯಾವ್ಯಾವ ಚಿಂತನೆ, ಯಾವ ಪ್ರಜ್ಞೆ ಇರುತ್ತೆ, ಹಾಗೂ ಯಾವ ವ್ಯಕ್ತಿ ಏನೇನು ಕರ್ಮಗಳು ಮಾಡಿರ್ತಾನೆ, ಅವನ ದೇಹದ ಸುತ್ತ ಒಂದು ರೀತಿಯ ವೈಬ್ರೇಷನ್ಸ್ ಇರುತ್ತೆ. ಮತ್ತೆ ಬೇರೆಯವರು ಬೇರೆ ಚಿಂತನೆಗಳಿಂದ ಮಕ್ಕಳಿನ ಮೇಲೆ ನೋಡುವುದರಿಂದ ಆ ಮಗು ನಾನಾ ರೀತಿಯ ಕಷ್ಟಗಳಿಗೆ ಒಳಗಾಗತ್ತೆ. ಆದ್ದರಿಂದ ಎಲ್ಲ ಗೋಪಿಕಾಸ್ತ್ರೀಯರು ಯೋಚನೆ ಮಾಡಿದರು, ಯಾರು ದೃಷ್ಟಿ ಬಿತ್ತೋ ಏನು ಕತೆನೋ. ಆದ್ದರಿಂದ ಮುಂಚಿತವಾಗಿ ಅವರು ಹೋಗಿ ಗೋವಿನ ಬಾಲದಿಂದ ಅದಕ್ಕೆ ಸುತ್ತು ಹಾಕಿದರು. ಇದು ಒಂದು ಪದ್ಧತಿ. ಗೋವು ಅತ್ಯಂತ ಶ್ರೇಷ್ಠಕರವಾದಂತಹದ್ದು. ಗೋವಿನ ಶರೀರ ಅದು ಎಲ್ಲ ದೇವತೆಗಳ ವಾಸಸ್ಥಾನ. ಅದರಿಂದ ಅವರ ಗೋವಿನ ಬಾಲದಿಂದ ಅದಕ್ಕೆ ಸುತ್ತಿದರು. ಇದರಿಂದ ಏನೇ ದೃಷ್ಟಿ ಇರಲಿ ಆ ದೃಷ್ಟಿಯೆಲ್ಲ ದೂರವಾಗತ್ತೆ. ಗೋಮೂತ್ರೇಣ ಸ್ನಾಪಯಿತ್ವ ಪುನರ್ಗೋರ್ಜ ಸಾರ್ವಕಂ ರಕ್ಷಾಂ ಚಕ್ರುಶ್ಚ ಚಕ್ರುತ ದ್ವಾದಶಾಂಗೇಶು ನಾಮಭಿಹಿ. ಮಗುವನ್ನು ಚೆನ್ನಾಗಿ ಗೋಮೂತ್ರದಿಂದ ತೊಳೆದ ಬಳಿಕ ಗೋಚಲನ ವಲನದಿಂದೆದ್ದ ಧೂಳಿಯನ್ನು ಅವನ ಮೈಗೆ ಪೂಜಿಸಿದರು. ಆಮೇಲೆ ತಿಲಕನಿಟ್ಟುಕೊಳ್ಳುವಾಗ ಮಾಡುವಂತೆ ಗೋಮಯದಿಂದ ಭಗವಂತನ ನಾನಾ ನಾಮಗಳನ್ನು ಹಣೆಯಿಂದ ಆರಂಭಿಸಿ ಅವನ ದೇಹದ 12 ಕಡೆಗಳಲ್ಲಿ ಬರೆದರು. ಈ ರೀತಿಯಾಗಿ ಮಗುವಿಗೆ ರಕ್ಷಣೆಯನ್ನು ನೀಡಿದರು. ಗೋಪಿಯರು ಮೊದಲು ಬಲಗೈಯಿಂದ ತೊಟ್ಟು ನೀರನ್ನು ಕುಡಿಯುತ್ತಾ ಆಚಮನ ಮಾಡಿದರು. ನ್ಯಾಸ ಮಂತ್ರದಿಂದ ತಮ್ಮ ಶರೀರ ಮತ್ತು ಕೈಗಳನ್ನು ಶುದ್ಧಿಗೊಳಿಸಿಕೊಂಡರು. ಆಮೇಲೆ ಅದೇ ಮಂತ್ರದಿಂದ ಮಗುವಿನ ಶರೀರದಲ್ಲಿ ನ್ಯಾಸ ಮಾಡಿದರು. ಭಗವಂತನ ನಾಮಸ್ಮರಣೆ ಮಾಡುವುದರಿಂದ, ನಾಮ ಜಪವನ್ನು ಮಾಡುವುದರಿಂದ, ಆಚಮನ ಮಾಡಿ ತಿಲಕವನ್ನು ಹಚ್ಚಿಕೊಳ್ಳೋದ್ರಿಂದ ನಮ್ಮ ಆತ್ಮ ರಕ್ಷಣೆ ಆಗತ್ತೆ. ಭೌತಿಕ ಜಗತ್ತಿನಲ್ಲಿ ಪದಂ ಪದಂ ವಿಪದಂ, ಯಾವ ರೀತಿ ಏನೇನು ತೊಂದರೆಗಳು ಸಂಭವಿಸುತ್ತೆ ಯಾರಿಗೂ ಗೊತ್ತಿಲ್ಲ. ಅಷ್ಟೊಂದು ತೊಂದರೆಗಳಿದೆ ಈ ಜಗತ್ತಿನಲ್ಲಿ. ನಾನಾ ರೀತಿಯ ರಾಕ್ಷಸಿಯರು, ದುಷ್ಟಶಕ್ತಿಗಳು, ಏನೆಲ್ಲೋ ಇದೆ. ಸಾವಿರಾರು ರೀತಿಯ ತೊಂದರೆಗಳು ನಮ್ಮನ್ನು ಕಾಡ್ತಾ ಇದೆ, ನಮ್ಮ ಮನಸ್ಸನ್ನು ಭ್ರಮಿತಗೊಳಿಸ್ತಾ ಇರುತ್ತೆ, ಭಗವಂತ ದೂರ ಸರಿಸ್ತಾ ಇರುತ್ತೆ. ಅದರಿಂದ ರಕ್ಷಣೆಗೋಸ್ಕರ ಮಾಡಬೇಕಾಗಿರುವಂತಹ ಕೆಲಸ ಇದು. ಗೋಪಿಕಾಸ್ತ್ರೀಯರು ಭಗವಂತನ ವಿಷ್ಣುವಿನ ನಾಮ ಜಪವನ್ನು ಮಾಡ್ತಾ ಇದ್ರು. ವಿಷ್ಣುವಿಗೆ ಕಾರಣಕರ್ತ ಕೃಷ್ಣ, ಆದರೆ ಇಲ್ಲಿ ಆ ಗೋಪಿಕಾಸ್ತ್ರೀಯರಿಗೆ ಭಾವನೆ ಏನು, ಇದು ನನ್ನ ಮಗುವಿನ ರಕ್ಷಣೆ ಮಾಡಬೇಕು. ಯಾಕಂದ್ರೆ ಅವರು ಹೊರ ಪಡ್ಕೊಂಡಿದ್ರು, ಮಗುವಾಗಿ ಬರಬೇಕು. ಅದರಿಂದ ಅವರ ಭಾವನೆ ಆ ರೀತಿ ಇತ್ತು. ಹಾಗೂ ವಿಷ್ಣುವಿನ ನಾಮ ಜಪವನ್ನು ಅವರು ಸ್ತುತಿ ಮಾಡಲಿಕ್ಕೆ ಶುರು ಮಾಡಿದ್ರು. ಹೀಗೆ ಗೋವಿನ ಗೋಮಯದಿಂದ ಗೋಮೂತ್ರವನ್ನು ಚಿಮ್ಮಿಸುವಂತಹದ್ದು. ಮುಂಚಿನ ವೈದಿಕ ಸಮಯಗಳಲ್ಲಿ ಗೋಮಯದಿಂದ ಮನೆಯ ಅಂಗಳವನ್ನು ಶುಚೀಕರಣ ಮಾಡುವಂತಹದ್ದು, ಗೋಮೂತ್ರವನ್ನು ಚಿಮ್ಮಿಸುವಂತಹದ್ದು, ಶುಭ ಕಾರ್ಯಗಳಲ್ಲಿ ಇದೆಲ್ಲ ಮಾಡುವುದರಿಂದ ಎಲ್ಲ ಮಂಗಳಮಯವಾಗಿ ಆಗುತ್ತದೆ. ಏನೇ ದುಷ್ಟ ಪರಿಸ್ಥಿತಿಗಳಿದ್ದರೂ ಕೂಡ ದೂರವಾಗುತ್ತದೆ, ಸಕಲ ಮಂಗಳಮಯವನ್ನು ಉಂಟು ಮಾಡುತ್ತದೆ. ಅಷ್ಟು ಶ್ರೇಷ್ಠವಾದಂಥದ್ದು ಗೋಮಯ, ಗೋಮೂತ್ರ, ಗೋಧೂಳಿ. ಗೋಗಳು ಇಲ್ಲಿ ಹೇಳ್ತಾ ಹಾಗೆ ಗೋಧೂಳಿ, ಗೋ ನಡೆದಾಗ ಏನು ಧೂಳು ಎದ್ದು ಬರುತ್ತೆ, ಅದು ಅತ್ಯಂತ ಮಂಗಳಮಯವಾದಂಥದ್ದು. ದಿನದಲ್ಲಿ ಗೋಧೂಳಿ ಸಮಯ ಅಂತ ಬರುತ್ತೆ. ಅದರಲ್ಲಿ ಯಾವುದು ಕೆಟ್ಟದ್ದು ಅಂತಿಲ್ಲ. ಗೋಧೂಳಿ ಸಮಯ ಯಾವಾಗ ಗೋಳು ಬೆಳಗ್ಗೆ ಆಚೆ ಗೋಶಾಲೆಯಿಂದ ಆಚೆ ಮೇಯ್ಲಿಕ್ಕೆ ಹೋಗುತ್ತೆ, ಆವಾಗ ಧೂಳು ಎದ್ದೊಳುತ್ತೆ, ಅದು ಗೋಧೂಳಿ ಸಮಯ. ಸಂಜೆ ಬರಬೇಕಾದ್ರೆ ಅದು ಗೋಧೂಳಿ ಸಮಯ. ಆ ಸಮಯದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯವನ್ನು ಆಚರಣೆಯನ್ನು ಮಾಡಬಹುದು. ಹೀಗೆ ಈ ಗೋಪಿಕಾಸ್ತ್ರೀಯರಿಗೆ ಈ ಒಂದು ದಿವ್ಯವಾದ ಜ್ಞಾನ ಗೊತ್ತಿತ್ತು. ಹಾಗೆಯೇ ಭಗವಂತನ ನಾಮ ಜಪವನ್ನು ಮಾಡ್ತಾ ಇದ್ರು. ಅಜನು ನಿನ್ನ ಕಾಲುಗಳನ್ನು ರಕ್ಷಿಸಲಿ, ಮಣಿಮಾನನು ನಿನ್ನ ಮೊಣಕಾಲುಗಳನ್ನು ರಕ್ಷಿಸಲಿ, ಯಜ್ಞ ಪುರುಷನು
ನಿನ್ನ ತೊಡೆಗಳನ್ನು, ಅಚ್ಯುತನು ನಿನ್ನ ಸೊಂಟದ ಮೇಲ್ಭಾಗವನ್ನು ಮತ್ತು ಹಯಗ್ರೀವನು ನಿನ್ನ ಜಠರವನ್ನು ರಕ್ಷಿಸಲಿ. ಕೇಶವನು ನಿನ್ನ ಹೃದಯವನ್ನು, ಈಶನು ನಿನ್ನ ಎದೆಯನ್ನು, ಸೂರ್ಯದೇವನು ನಿನ್ನ ಕತ್ತನ್ನು, ವಿಷ್ಣು ನಿನ್ನ ಭುಜಗಳನ್ನು, ಉರುಕ್ರಮನು ನಿನ್ನ ಮುಖವನ್ನು ಮತ್ತು ಈಶ್ವರನು ನಿನ್ನ ಮಸ್ತಕವನ್ನು ರಕ್ಷಿಸಲಿ. ಚಕ್ರಪಾಣಿಯು ನಿನ್ನನ್ನು ಮುಂದಿನಿಂದ ರಕ್ಷಿಸಲಿ. ಗದಾಧಾರಿಯಾದ ಶ್ರೀ ಹರಿಯು ನಿನ್ನನ್ನು ಹಿಂದಿನಿಂದ ರಕ್ಷಿಸಲಿ. ಮಧುವೈರಿಯಾದ ಚಾಪದರನು ಮತ್ತು ಅಸಿಧರನಾದ ಅಜನನು ನಿನ್ನ ಎರಡೂ ಪಾರ್ಶ್ವಗಳನ್ನು ರಕ್ಷಿಸಲಿ. ಶಂಖಪಾಣಿಯಾದ ಉರುಗಾಯನು ನಿನ್ನನ್ನು ಎಲ್ಲಾ ಕೋನಗಳಿಂದ ರಕ್ಷಿಸಲಿ. ಉಪೇಂದ್ರನು ನಿನ್ನನ್ನು ಮೇಲಿನಿಂದ ರಕ್ಷಿಸಲಿ. ಗರುಡನು ನಿನ್ನನ್ನು ಭೂಮಿಯ ಮೇಲೆ ರಕ್ಷಿಸಲಿ. ಮತ್ತು ಪರಮಪುರುಷನಾದ ಹಲಧರನು ಎಲ್ಲಾ ಕಡೆಗಳಿಂದ ನಿನ್ನನ್ನು ರಕ್ಷಿಸಲಿ. ಋಷಿಕೇಶನು ನಿನ್ನ ಇಂದ್ರಿಯಗಳನ್ನು ರಕ್ಷಿಸಲಿ. ನಾರಾಯಣನು ನಿನ್ನ ಪ್ರಾಣವಾಯುವನ್ನು ರಕ್ಷಿಸಲಿ. ಶ್ವೇತದ್ವೀಪಧಿಪತಿಯು ನಿನ್ನ ಹೃದಯ ಅಂತರಾಳವನ್ನು ರಕ್ಷಿಸಲಿ ಮತ್ತು ಯೋಗೇಶನು ನಿನ್ನ ಮನಸ್ಸನ್ನು ರಕ್ಷಿಸಲಿ. ಕೃಷ್ಣಗರ್ಭನು ನಿನ್ನ ಬುದ್ಧಿಯನ್ನು ಮತ್ತು ದೇವತಾ ಪರಮಪುರುಷನು ನಿನ್ನ ಆತ್ಮವನ್ನು ರಕ್ಷಿಸಲಿ. ನೀನು ಆಡುವಾಗ ಗೋವಿಂದನು ನಿನ್ನನ್ನು ರಕ್ಷಿಸಲಿ. ಮಲಗಿರುವಾಗ ಮಾಧವನು ನಿನ್ನನ್ನು ರಕ್ಷಿಸಲಿ. ನಡೆಯುವಾಗ ಶ್ರೀ ವೈಕುಂಠನು ರಕ್ಷಿಸಲಿ. ಲಕ್ಷ್ಮೀಪತಿಯಾದ ನಾರಾಯಣನು ನೀನು ಕುಳಿತಿರುವಾಗ ನಿನ್ನನ್ನು ರಕ್ಷಿಸಲಿ. ಸಕಲ ದುಷ್ಟ ಗ್ರಹಗಳಿಗೆ ಘೋರನಾದ ಯಜ್ಞಭುಕ್ ಜೀವನ ಭೋಗ ಮಾಡುವಾಗ ನಿನ್ನನ್ನು ಸದಾ ರಕ್ಷಿಸಲಿ. ಡಾಕಿನಿ, ಯಾತುಧಾನಿ ಮತ್ತು ಕೂಷ್ಮಾನಂತರು ಮಕ್ಕಳ ಮಹಾಶತ್ರುಗಳು ಹಾಗೂ ಭೂತ, ಪ್ರೇತ, ಪಿಶಾಚ, ಯಕ್ಷ, ರಾಕ್ಷಸ ಮತ್ತು ವಿನಾಯಕರಲ್ಲದೆ ಕೋಟರ, ರೇವತಿ, ಜ್ಯೇಷ್ಠ, ಪೂತನ ಮತ್ತು ಮಾತೃಕೆಯಂತಹ ದುಷ್ಟ ಶಕ್ತಿಗಳು ಶರೀರ, ಪ್ರಾಣವಾಯು ಮತ್ತು ಇಂದ್ರಿಯಗಳಿಗೆ ತೊಂದರೆಯನ್ನು ಉಂಟು ಮಾಡಿ ವಿಸ್ಮರಣೆ, ಉನ್ಮಾದ ಮತ್ತು ದುಸ್ವಪ್ನಗಳನ್ನು ಉಂಟು ಮಾಡಲು ಸದಾ ಸನ್ನದ್ಧರಾಗಿರುತ್ತವೆ. ಅತ್ಯಂತ ಕ್ರುದ್ಧವಾದ ದುಷ್ಟ ಗ್ರಹಗಳಂತೆ ಇವೆಲ್ಲವೂ ವಿಶೇಷವಾಗಿ ಮಕ್ಕಳಿಗೆ ತೀವ್ರ ಉಪದ್ರವಗಳನ್ನು ಉಂಟು ಮಾಡುತ್ತವೆ. ಆದರೆ ಕೇವಲ ವಿಷ್ಣು ನಾಮಾಚರಣೆಯಿಂದ ಎಲ್ಲವನ್ನೂ ನಾಶಪಡಿಸಬಹುದು. ಏಕೆಂದರೆ ವಿಷ್ಣು ನಾಮವು ಪ್ರತಿಧ್ವನಿಸಿದಾಗ ಅವೆಲ್ಲವೂ ಹೆದರಿ ಓಡಿ ಹೋಗುತ್ತವೆ. ಗೋಪಿಕಾಸ್ತ್ರೀಯರು ಯಾವುದೇ ದೇವಾನ್ ದೇವತೆಗಳ ಹೆಸರು ಕಡೆ ಹೋಗ್ಲಿಲ್ಲ. ಗಣಪತಿ ಅಂತಾಗ್ಲಿ, ಶಿವ ಅಂತಾಗ್ಲಿ, ದುರ್ಗಾ ಅಂತಾಗಲಿ, ಅಥವಾ ಶನಿ ಪೂಜೆ ಅಂತಾಗಲಿ, ಅಥವಾ ನಾಗಪೂಜೆ ಅಂತಾಗಲಿ, ಇದ್ಯಾವುದಕ್ಕೂ ಹೋಗ್ಲಿಲ್ಲ. ಯಾಕಂದ್ರೆ ಸಕಲ ಜಗತ್ತುಗಳಿಗೆ ಒಡೆಯ 33 ಕೋಟಿ ದೇವಾನ್ ದೇವತೆಗಳ ಜಗತ್ಪತಿ ಕೃಷ್ಣ. ಕೃಷ್ಣನ ಮರೆ ಹೊಕ್ಕರೆ ಎಲ್ಲಾ ದೇವಾನ್ ದೇವತೆಗಳು ತಾನಾಗಿಯೇ ಬಂದು ಆ ಒಂದು ವ್ಯಕ್ತಿಯ ರಕ್ಷಣೆಯನ್ನು ಮಾಡುತ್ತಾರೆ. ಈ ತಿಲಕ ಧಾರಣೆ ಮಾಡಬೇಕಾದ್ರೆ 12 ಜಾಗಲಿ ತಿಲಕ ಧಾರಣೆ ಮಾಡ್ತೀವಿ. ಅದರ ಉದ್ದೇಶ ಒಂದು, ಈ ತಿಲಕ ಅದು ಮಾಡಿರುವಂತಹದ್ದು ಗೋಪಿ ಚಂದನ. ದ್ವಾರಕದ ಮಣ್ಣು, ಕೃಷ್ಣ ಎಲ್ಲಿ ನಡೆದಿದ್ದಾನೋ ಆ ಮಣ್ಣು ಕೂಡ ಅಷ್ಟು ಶುದ್ಧವಾದಂಥದ್ದು. ಗೋಪಿಕಾಸ್ತ್ರೀಯರಿಗೆ ಆ ಮಣ್ಣೇ ಚಂದನ ಇದ್ದ ಹಾಗೆ, ಅದರಿಂದ ಅದನ್ನು ಗೋಪಿ ಚಂದನ ಅಂತ ಹೇಳ್ತೀವಿ. ಗೋಪಿ ಚಂದನವನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಜಪಿಸುತ್ತಾ ಅದನ್ನು ಮಿಶ್ರಣ ಮಾಡಿ, ನೀರಲ್ಲಿ ಮಿಶ್ರಣ ಮಾಡಿ ಅದನ್ನು ದೇಹದ 12 ಜಾಗಗಳಲ್ಲಿ ನಾವು ಲೇಪನ ಮಾಡ್ಕೋತೀವಿ. ಲೇಪನ ಮಾಡ್ಕೊಳ್ಳೋ ರಕ್ಷಣೆ ಆಗತ್ತೆ. ಹಾಗೂ ಯಾರು ಈ ಗೋಪಿ ಚಂದನ ಊರ್ಧ್ವಪುಂಡ ಅಂದ್ರೆ ಮೇಲ್ಭಾಗಕ್ಕೆ ಹಾಕಿರುವಂತಹ ತಿಲಕ, ಈ ಚಿಹ್ನೆಯನ್ನು ನೋಡುವುದರಿಂದಲೂ ಜನರ ಪಾಪಗಳು ಅನ್ನೋದು ನಾಶ ಆಗತ್ತೆ. ಈ ಮೇಲೆ ಪಟ್ಟ ಚಿಹ್ನೆ ಇದು ಭಗವಂತನ ಪಾದ, ಹಾಗೂ ಕೆಳಭಾಗ ಇರುವಂತಹದ್ದು ತುಳಸಿಯ ದಳ. ಹೀಗೆ ಭಗವಂತನ ಪಾದ ಹಾಗೂ ತುಳಸಿಯ ದಳ, ಇದನ್ನು ನಾವು ಧಾರಣೆ ಮಾಡುವುದರಿಂದ ನಮ್ಮ ರಕ್ಷಣೆ, ಹಾಗೂ ಯಾರು ಈ ಒಂದು ಚಿಹ್ನೆಯನ್ನು ನೋಡುತ್ತಾರೋ ಅವರ ಪಾಪಗಳು ನಾಶ ಆಗಿ ಅವರ ಕೃಷ್ಣ ಭಕ್ತಿ ಅನ್ನೋದು ಮೂಡುತ್ತೆ. ಹೀಗೆ ಈ ಜ್ಞಾನವನ್ನು ಹೊಂದಿದಂತಹ ಎಲ್ಲ ಗೋಪಿಕಾಸ್ತ್ರೀಯರು ಭಗವಂತನ ನಾಮಸ್ತುತಿಯನ್ನು ಮಾಡಿದ್ದಾರೆ. ಶುಕಮುನಿಗಳು ಮುಂದುವರಿಸಿದರು. ಯಶೋಧ ಮಾತೆಯೇ ಪ್ರಮುಖವಾಗಿ ಎಲ್ಲಾ ಗೋಪಿಯರು ಕೃಷ್ಣನ ಬಗೆಗೆ ಮಾತೃವಾತ್ಸಲ್ಯದಿಂದ ಬಂಧಿತರಾದರು. ಮಗುವಿಗೆ ರಕ್ಷಣೆಗೆ ಅವರು ಈ ರೀತಿಯಾಗಿ ಮಂತ್ರಗಳನ್ನು ಉಚ್ಚರಿಸಿ ಬಳಿಕ ತಾಯಿ ಯಶೋದೆಯು ಮಗುವಿಗೆ ಸ್ತನ್ಯಪಾನ ಮಾಡಿಸಿ ಅನಂತರ ಹಾಸಿಗೆಯಲ್ಲಿ ಮಲಗಿಸಿದಳು. ಮಗುಗೆ ಭಯವಾದ್ರೆ, ಮಗುವಿನ ರಕ್ಷಣೆಗೋಸ್ಕರ ಮಗು ಅಳುತ್ತಾ ಇದ್ರೆ ಈ ರೀತಿ ಭಗವಂತ ನಾಮಸ್ಮರಣೆಯನ್ನು ಮಾಡಿ ಹಾಗೂ ತಾಯಿಯ ಹಾಲು ಕುಡಿಸುವುದರಿಂದ ಆ ಮಗು ಶಾಂತವಾಗತ್ತೆ, ಎಲ್ಲ ಭಯಗಳಿಂದ ಅದು ಮುಕ್ತವಾಗತ್ತೆ. ಇಲ್ಲಿ ಕೃಷ್ಣನಿಗೆ ಯಾವುದೇ ರೀತಿ ಭಯ ಇಲ್ಲ. ಇಲ್ಲಿ ಭಗವಂತ ಬಂದಾಗ ಅನೇಕ ವಿಷಯಗಳನ್ನು ತೋರಿಸ್ತಾನೆ. ಒಂದು, ತಾನೇ ಭಗವಂತ ಪೂತನಿಯ ಸಂಹಾರ ಮಾಡ್ತಂತಾನೆ. ಅವನಿಗೇನು ಭಯ, ಅವನಿಗೇನು ದೋಷ ಏನೂ ಇಲ್ಲ. ಆದರೂ ಅವನು ಹೇಗೆ ಸಾಧಾರಣದ ಮಗು ಹೇಗಿರುತ್ತೆ, ಅದೆಷ್ಟು ಸೂಕ್ಷ್ಮವಾಗಿರುತ್ತೆ, ಮತ್ತೆ ಅದನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ಅದು ಅಳುತ್ತಿದ್ದಾಗ ಯಾವ ರೀತಿ ಅದಕ್ಕೆ ಸಾಂತ್ವನ ಕೊಡಬೇಕು,
ನಾನಾ ರೀತಿಯಲ್ಲಿ ಮಗು ಅಳ್ತಾ ಇರುತ್ತೆ. ತಂದೆ ತಾಯಿ ಅಥವಾ ಜನ ನೋಡ್ತಾ ಇರ್ತಾರೆ, ಓ ಅಳ್ತಾ ಇದೆ, ಏನೇನೋ ಟೆಡ್ಡಿ ಬೇರ್ ಕೊಡ್ತಾರೆ, ಏನೋ ಆಟದ ಸಾಮಾನಲ್ಲಿ ಆಟ ಆಡಿಸ್ತಾರೆ. ಅರೆ ಅದಕ್ಕೆ ನಾನಾ ರೀತಿಯ ದುಷ್ಟಶಕ್ತಿಗಳ ಮೇಲೆ ಪ್ರಭಾವಿತವಾಗ್ತದೆ, ಅಳ್ತಾ ಇರುತ್ತೆ. ಆಗ ಏನ್ ಮಾಡಬೇಕು? ಭಗವಂತನ ನಾಮ ಜಪವನ್ನು ಮಾಡಬೇಕು. ಆಗ ಎಲ್ಲ ದುಷ್ಟಶಕ್ತಿಗಳು ಹೋಗುತ್ತೆ, ಹಾಗೂ ಅದಕ್ಕೆ ರಕ್ಷಣೆ ಅನ್ನೋದು ಆಗತ್ತೆ. ತಾವನಂದಾದಯೋ ಗೋಪ ಮಥುರಾಯ ವ್ರಜಂ ಗತಾಃ ವಿಲೋಕ್ಯ ಪೂತನಾ ದೇಹಂ ಬಭೂವ ರತಿ ವಿಸ್ಮಿತಾಃ. ಈ ಮಧ್ಯೆ ನಂದ ಮಹಾರಾಜನೇ ಮೊದಲಾದ ಎಲ್ಲಾ ಗೋಪಾಲಕರು ಮಥುರೆಯಿಂದ ಹಿಂದಿರುಗಿದರು. ದಾರಿಯಲ್ಲಿ ಪೂತನಿಯ ದೊಡ್ಡ ಮೃತದೇಹವನ್ನು ಕಂಡು ಅಧಿಕವಾಗಿ ವಿಸ್ಮಯಗೊಂಡರು. ನಂದ ಮಹಾರಾಜ ಮತ್ತು ಗೋಪರು ಉದ್ಗರಿಸಿದರು, ಪ್ರಿಯ ಮಿತ್ರರೇ, ಆನಕದುಂದುಬಿ ವಸುದೇವನು ಮಹರ್ಷಿಯೋ ಅಥವಾ ಮಹಾಸಿದ್ಧಯೋಗಿಯೋ ಆಗಿದ್ದಾನೆಂಬುದನ್ನು ತಿಳಿಯಿರಿ. ಇಲ್ಲದಿದ್ದರೆ ಅವನು ಈ ಅನಾಹುತವನ್ನು ಹೇಗೆ ಮುಂಗಾಣುತ್ತಿದ್ದನು ಮತ್ತು ನಮಗೆ ಅದರ ಮುನ್ಸೂಚನೆ ಹೇಗೆ ತಾನೇ ನೀಡುತ್ತಿದ್ದನು? ಅವ್ರಿಗೆ ಆಶ್ಚರ್ಯ ಆಗ್ತದೆ. ವಸುದೇವ ಹೇಗೆ ನಮ್ಗೆ ಎಚ್ಚರಿಕೆ ಕೊಟ್ಟಿದ್ದ, ಬೇಗ ಹೋಗಿ, ಏನಾದ್ರೂ ಆಪತ್ತು ಆಗ್ಬೋದು ಅಂತ ಹೇಳಿದ್ರೆ ಅವನಿಗೆ ಗೊತ್ತಿದೆ ಇಲ್ಲಿ ಹೇಗೆ ಕೃಷ್ಣ ಅಲ್ಲಿ ವರ್ಗಾವಣೆ ತಾನೇ ವರ್ಗಾಯಿಸಿದ್ದಾನೆ, ಹಾಗೂ ದುರ್ಗಾದೇವಿ ಭವಿಷ್ಯವಾಣಿ ನುಡಿದಿದ್ದಾಳೆ, ಹಾಗೂ ಕಂಸ ದುಷ್ಟ ರಾಜ ಏನಾದ್ರೂ ಮಾಡಿ ಆ ಮಗು ಸಂಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡೇ ಮಾಡ್ತಾನೆ ಅನ್ನೋದು ವಸುದೇವನಿಗೆ ಗೊತ್ತಿತ್ತು. ವ್ರಜಾನಿವಾಸಿಗಳು ಪೂತನಿಯ ದೊಡ್ಡ ಶರೀರವನ್ನು ಕೊಡಲಿಗಳಿಂದ ತುಂಡು ತುಂಡು ಮಾಡಿದರು. ಬಳಿಕ ಆ ತುಂಡುಗಳನ್ನು ದೂರ ಎಸೆದು ಅವುಗಳ ಮೇಲೆ ಸೌದೆಯನ್ನು ಪೇರಿಸಿ ಸುಟ್ಟು ಬೂದಿ ಮಾಡಿದರು. 12 ಮೈಲಿ ದೊಡ್ಡ ಚಿತೆ ಹೇಗೆ ಮಾಡೋದು, ಅದರಿಂದ ಅವರ ಸಮಸ್ತ ದೇಹವನ್ನು ಕತ್ತರಿಸಿ ಹಾಕಿ ಅದನ್ನು ಸುಟ್ಟರು. ಇದು ವೈದಿಕವಾದ ಪದ್ಧತಿ. ದೇಹವನ್ನು ಸುಡುವುದರಿಂದ ಎಲ್ಲಾ ರೀತಿಯ ಕಲ್ಮಶಗಳು ಅದರಿಂದ ಹೋಗುತ್ತದೆ, ಹಾಗೂ ಜೀವಾತ್ಮ ಆ ದೇಹದಿಂದ ಮುಕ್ತವಾಗುತ್ತದೆ. ಕೃಷ್ಣನು ರಾಕ್ಷಸಿ ಪೂತನಿಯ ಸ್ತನ್ಯಪಾನ ಮಾಡಿ ಅವಳನ್ನು ಕೊಂದಾಗ ಅವಳು ಕೂಡಲೇ ಸಕಲ ಭೌತಿಕ ಕಲ್ಮಶಗಳಿಂದ ಮುಕ್ತಳಾದಳು. ಅವಳ ಪಾಪ ಫಲಗಳು ತಾವಾಗಿಯೇ ನಾಶವಾದವು. ಆದ್ದರಿಂದ ಅವಳ ಬೃಹತ್ ದೇಹವನ್ನು ಸುಟ್ಟಾಗ ಆ ದೇಹದಿಂದ ಹೊರಟ ಧೂಮವು ಅಗುರು ಧೂಪದಂತೆ ಸುಗಂಧಮಯವಾಗಿತ್ತು. ಭಗವಂತ ದಿವ್ಯವಾದಂಥವನು. ಅದರಿಂದ ಭಗವಂತನ ಸಂಗ ಮಾಡಿದಂತಹ ಎಲ್ಲರೂ ಕೂಡ ದಿವ್ಯವಾಗುತ್ತದೆ. ಹೇಗೆ ಶ್ರೀಮದ್ ಭಾಗವತಮಲ್ಲಿ ಅನೇಕ ಕಡೆ ಉಲ್ಲೇಖ ಇದೆ. ಋಷಭದೇವನು ಮಹಾಭಕ್ತ. ಅವನು ಮಲ ವಿಸರ್ಜನೆ ಮಾಡಿದಾಗ ಆ ಮಲದಿಂದ ಸುಗಂಧ ಹೊರಗೆ ಬಂದು ಎಷ್ಟೋ ಮೈಲಿ ದೂರ ತನಕ ಸುಗಂಧ ಬರ್ತಾ ಇತ್ತು. ಅಂದ್ರೆ ಯಾವಾಗ ಭಕ್ತಿಯ ಮಾರ್ಗದಲ್ಲಿ ತೀವ್ರ ಭಕ್ತರಾಗ್ತೀವಿ ಆಗ ಈ ಶರೀರವು ದಿವ್ಯವಾಗತ್ತೆ. ಭೌತಿಕ ಶರೀರದಲ್ಲಿ ಎಲ್ಲವೂ ಕೂಡ ಹೊಲಸು, ನಮ್ಮ ಬೆವರು ಹೊಲಸು, ಎಲ್ಲವೂ ಕೂಡ ಗಾಳಿ, ಎಲ್ಲವೂ ಕೆಟ್ಟ ದುಷ್ಟ ವಾಸನೆಯನ್ನು ಕೊಡುವಂತಹದ್ದು. ಆದರೆ ಯಾವಾಗ ಶುದ್ಧ ಭಕ್ತಿಯನ್ನು ಏರ್ತೀವಿ ಆಗ ಆ ಜೀವಾತ್ಮದ ಶಕ್ತಿಯಿಂದ, ಭಗವಂತನ ಕೃಪೆಯಿಂದ ಆ ಶರೀರವು ದಿವ್ಯವಾಗುತ್ತೆ. ಆ ಶರೀರದಿಂದ ಎಲ್ಲ ಸುಗಂಧ ಅನ್ನೋದು ಉತ್ಪನ್ನವಾಗುತ್ತೆ. ಯಾವುದೇ ರೀತಿಯ ಭೌತಿಕವಾದಂತಹ ಕಲ್ಮಶಗಳಾದ್ರೆ ಇರೋದಿಲ್ಲ. ಇಲ್ಲಿ ಸ್ವಯಂ ಭಗವಂತ ಸರ್ವ ಗುಣಗಳ ಒಳ್ಳೆಯ ಗುಣಗಳ ಭಂಡಾರ ಅವನು. ಹೇಗೆ ಒಂದು ಮ್ಯಾಗ್ನೆಟ್ಗೆ ಸಣ್ಣ ಕಬ್ಬಿಣ ಚೂರು ಹಾಕಿದಾಗ ಆ ಕಬ್ಬಿಣ ಚೂರು ಕೂಡ ಮ್ಯಾಗ್ನೆಟ್ ತರ ಗುಣಗಳನ್ನು ಹೊಂದುತ್ತದೆಯೋ ಹಾಗೆ ಭಗವಂತನ ಸಂಘದಲ್ಲಿ ಬಂದಿರೋ ಕಾರಣ ಆ ಪೂತನಿಯ ಶರೀರವೂ ಕೂಡ ಸುಗಂಧ ಭರಿತವಾಗಿ ಬದಲಾವಣೆಗೊಂಡಿತು. ಪೂತನಿಯು ಸದಾ ಮಕ್ಕಳ ರಕ್ತಕ್ಕಾಗಿ ಹಾತೊರೆಯುತ್ತಿದ್ದಳು ಮತ್ತು ಅದೇ ಇಚ್ಛೆಯಿಂದ ಅವಳು ಕೃಷ್ಣನನ್ನು ಕೊಲ್ಲಲು ಬಂದಳು. ಆದರೆ ಅವಳು ಭಗವಂತನಿಗೆ ಸ್ತನ್ಯಪಾನ ಮಾಡಿಸಿದ್ದರಿಂದ ಸದ್ಗತಿಯನ್ನು ಪಡೆದಳು. ಹೀಗಿರುವಾಗ ಮಾತೆಯರಾಗಿ ಕೃಷ್ಣನ ಬಗೆಗೆ ಸಹಜ ಭಕ್ತಿ ಮತ್ತು ವಾತ್ಸಲ್ಯವಿದ್ದವರ ಹಾಗೂ ಓರ್ವ ತಾಯಿಯು ಮಗುವಿಗೆ ಏನನ್ನಾದರೂ ಕೊಡುವಂತೆ ಅವನಿಗೆ ತಮ್ಮ ಸ್ತನ್ಯಪಾನವನ್ನು ಮಾಡಿಸಿದವರ ಅಥವಾ ಅತಿ ಇಷ್ಟವಾದದನ್ನು ನೀಡಿದವರ ಬಗೆಗೆ ಹೇಳುವುದಾದರುವೇನು? ದ್ವೇಷದಿಂದಾದರೂ ಬಂದು ಕೃಷ್ಣನ ಸೇವೆ ಮಾಡಿರೋ ಕಾರಣ ಕೃಷ್ಣ ಅವಳಿಗೆ ಮೋಕ್ಷವನ್ನೇ ಪ್ರದಾನ ಮಾಡಿದ. ಹಾಗಿದ್ದಾಗ ಶುದ್ಧ ಭಕ್ತಿಯಿಂದ, ನಿಸ್ವಾರ್ಥ ನಿಷ್ಕಾಮ ಭಾವನೆಯಿಂದ ಭಗವಂತನ ಪ್ರೀತಿಸಬೇಕು, ಸೇವೆ ಮಾಡಬೇಕು ಒಂದು ಭಾವನೆಯಿಂದ ಭಗವಂತನ ಸೇವೆ ಮಾಡಿದಾಗ ಆಗ ನಮಗೆ ಎಂತಹ ಸ್ಥಾನ ಸಿಗ್ಬೋದು.
ಇಷ್ಟು ಕೃಷ್ಣ ಕೃಪಾಮಯಿ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೀಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ದೀನಬಂಧು, ನಮಗೆ ಬೇರೆ ಯಾರು ಗತಿ? ನಮ್ಮನ್ನು ಕಾಪಾಡುವಂಥವ್ರು ಯಾರು ಕಾಪಾಡ್ತಾರೆ? ನಮ್ಮ ತಂದೆ ತಾಯಿ ಕಾಪಾಡ್ತಾರ? ಇಲ್ಲ. ಹೆಂಡತಿ ಮಕ್ಕಳು ಕಾಪಾಡ್ತಾರ? ಗಂಡ ಕಾಪಾಡ್ತಾನ? ಸಮಾಜ ಕಾಪಾಡುತ್ತಾ? ಯಾರು ನಮ್ಮನ್ನು ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಕಾಪಾಡುವಂತಹ ಏಕೈಕ ವ್ಯಕ್ತಿ ಕೃಷ್ಣ ಪರಮಾತ್ಮ ಒಬ್ಬನೇ. ದೇವತಾ ಪರಮಪುರುಷನಾದ ಕೃಷ್ಣನು ಶುದ್ಧ ಭಕ್ತನ ಹೃದಯ ಗುಹೆಯಲ್ಲಿ ಸದಾ ನೆಲೆಸಿರುತ್ತಾನೆ. ಅವನನ್ನು ವಂದ್ಯ ಪುರುಷರಾದಂತಹ ಬ್ರಹ್ಮ ಮತ್ತು ಶಿವರು ಸರ್ವದಾ ವಂದಿಸುತ್ತಾರೆ. ಕೃಷ್ಣನು ಅತ್ಯಾನಂದದಿಂದ ಪೂತನಿಯ ದೇಹವನ್ನು ಆಲಂಗಿಸಿಕೊಂಡು ಸ್ತನ್ಯಪಾನ ಮಾಡಿದ್ದರಿಂದ ಅವಳು ಮಹಾ ಮಾಯಾವಿನಿಯಾಗಿದ್ದರೂ ದಿವ್ಯಲೋಕದಲ್ಲಿ ಮಾತೃಸ್ಥಾನವನ್ನು ಪಡೆದಳು ಮತ್ತು ಈ ರೀತಿಯಾಗಿ ಪರಮ ಪರಿಪೂರ್ಣತೆಯನ್ನು ಸಾಧಿಸಿದಳು. ಕೃಷ್ಣನು ಅತಿ ಹರ್ಷದಿಂದ ಕೆಚ್ಚಲುಗಳನ್ನು ಹೀರಿದ ಮತ್ತು ಓರ್ವ ತಾಯಿಯಂತೆ ತುಂಬು ವಾತ್ಸಲ್ಯದಿಂದ ತಮ್ಮ ಹಾಲನ್ನು ನೀಡಿದ ಗೋವುಗಳ ಬಗೆಗೆ ಹೇಳುವುದೇನು? ದೇವತಾ ಪರಮಪುರುಷ ಕೃಷ್ಣನು ಮೋಕ್ಷ ಅಥವಾ ಬ್ರಹ್ಮಜ್ಯೋತಿಯೊಂದಿಗೆ ಐಕ್ಯವೂ ಸೇರಿದಂತೆ ನಾನಾ ವರಗಳನ್ನು ನೀಡುವನು. ಆ ದೇವೋತ್ತಮ ಪರಮಪುರುಷರಲ್ಲಿ ಗೋಪಿಯರು ಸದಾ ಮಾತೃಪ್ರೇಮವನ್ನು ಹೊಂದಿರುತ್ತಿದ್ದರು ಮತ್ತು ಕೃಷ್ಣನು ಪೂರ್ಣ ತೃಪ್ತಿಯಿಂದ ಅವರ ಸ್ತನ್ಯಪಾನ ಮಾಡುತ್ತಿದ್ದರು. ಅವರ ತಾಯಿ ಮಗನ ಸಂಬಂಧದಿಂದಾಗಿ ಗೋಪಿಯರು ಬೃಹತ್ ಕೃತ್ಯಗಳಲ್ಲಿ ತೊಡಗಿದ್ದರೂ ಕೂಡ ತಮ್ಮ ದೇಹತ್ಯಾಗ ಮಾಡಿದ ತರುವಾಯ ಪುನಃ ಇಹಲೋಕಕ್ಕೆ ಮರಳಿದರೆಂದು ನಾವು ಎಂದಿಗೂ ಭಾವಿಸಬಾರದು. ಶುಕದೇವ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ಈ ರಾಕ್ಷಸಿನೇ ಮೋಕ್ಷವನ್ನು ಹೊಂದಿರಬೇಕಾದ್ರೆ ಇನ್ನೆಲ್ಲ ಆ ಗೋಪಿಕಾ ಸ್ತ್ರೀಯರು ಕೃಷ್ಣ ತನ್ನ ಮಗು ಅಂತ ಹೇಳಿ ಅವರು ಭಗವಂತನ ಸೇವೆ ಮಾಡಿದಾಗ ಅವರು ಮತ್ತೆ ಪುನಃ ಈ ಜನ್ಮ ಮೃತ್ಯುವ ಜಗತ್ತನ್ನೇ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಯಾರು ಕೂಡ ಸಾಧಾರಣವಾದಂತಹ ಒಂದು ಸ್ತ್ರೀಯರಲ್ಲ. ನಾನಾ ರೀತಿಯ ದೇವಾನ್-ದೇವತೆಗಳ ಅಂಶಗಳು, ಪೂರ್ವ ಜನ್ಮದಲ್ಲಿ ನಾನಾ ತಪಸ್ಸನ್ನು ಮಾಡಿದಂತಹ ಋಷಿಗಳು, ಅವರೆಲ್ಲರೂ ಕೂಡ ಪ್ರೀತಿ ಭಾವನೆಯಿಂದ, ನಿಸ್ವಾರ್ಥ ನಿಷ್ಕಾಮ ಭಾವನೆಯಿಂದ ಕೃಷ್ಣನ ಸೇವೆ ಮಾಡಲು ಬಂದವರನ್ನು ಕೃಷ್ಣ ಅದೃಶ್ಯವಾದಾಗ ಎಲ್ಲ ಈ ಜಗತ್ತಿನಲ್ಲಿರುವಂತಹ ಜನರನ್ನು, ಆ ಎಲ್ಲ ಭಕ್ತರನ್ನು ತನ್ನ ಲೋಕಕ್ಕೆ ಕರೆದೊಯ್ಯುತ್ತಾನೆ. ಪರಿತ್ರಾಣಾಯ ಸಾಧೂನ. ಭಗವಂತ ಬರೋ ಉದ್ದೇಶ ಇಷ್ಟೇ. ಈ ಮೃತ್ಯು ಲೋಕಕ್ಕೆ ಭಗವಂತ ಯಾಕೆ ಬರ್ಬೇಕು? ಜನ ಹೇಳ್ತಾರೆ ಈ ಜಗತ್ತು ಮೃತ್ಯು ಲೋಕ, ಮತ್ತೆ ಭಗವಂತ ಯಾಕೆ ಇಲ್ಲಿ ಬರ್ತಾನೆ? ಇಲ್ಲಿ ಬರೋ ಉದ್ದೇಶ ಏನು? ಯಾರೆಲ್ಲ ಇಲ್ಲಿ ಭಕ್ತಿ ಮಾಡಿ ಸುಧಾರಿಸ್ಕೊತಾ ಇದ್ದಾರೆ ಜೀವಿಗಳು, ನಾವೆಲ್ಲ ಭಗವಂತನ ಅಸ್ತಿತ್ವವನ್ನು ತೊರೆದು ನಾನೇ ಭಗವಂತನಾಗಬೇಕಂತ ಇಚ್ಛೆ ಪಟ್ಟಂತಹ ಜೀವಾತ್ಮರು ಈ ದುರ್ಗಾ ದೇವಿಯ ಪ್ರಭಾವದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ದುರ್ಗಾ ಈ ಕೋಟೆಯಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಆಧ್ಯಾತ್ಮಿಕ ಅಧಿಭೌತಿಕ ಅಧಿದೈವಿಕ ಕ್ಲೇಶಗಳನ್ನು ಅನುಭವಿಸ್ತಾ ಪೀಡಿತರಾಗಿದ್ದೇವೆ. ಅದರಿಂದ ಯಾವಾಗ ನಾವು ಪ್ರಾಯಶ್ಚಿತ ಮಾಡಿಕೊಂಡು ಕ್ಷಮಾಪಣೆ ಕೇಳಿ ಭಗವಂತ ನನಗೆ ನೀನು ಬೇಕು, ನಿನ್ನ ಆಶ್ರಯದಲ್ಲಿರಬೇಕು ಅನ್ನುವಂತಹ ಭಾವನೆಯಲ್ಲಿ ಕೃಷ್ಣ ಸೇವೆ ತೊಡಗಿದಾಗ, ಬೇರೆ ಯಾವುದೂ ನಮಗೆ ಆಸಕ್ತಿ ಇಲ್ಲ, ಕೇವಲ ನಿನ್ನ ಸೇವನದೇ ಆಸಕ್ತಿ ಅಂತ ಇದ್ದಾಗ ಭಗವಂತ ಅಂತಹ ಭಕ್ತರನ್ನು ತನ್ನ ಲೋಕಕ್ಕೆ ವಾಪಸ್ ಕರೆದೊಯ್ಯುತ್ತಾನೆ. ಅದಕ್ಕೋಸ್ಕರ ಭಗವಂತ ಇಲ್ಲಿ ಬರ್ತಾನೆ. ಪೂತನಿಯು ಸುಡುತ್ತಿರುವ ದೇಹದಿಂದ ಹೊರಟಿರುವ ಹೊಗೆಯ ಸುಗಂಧವನ್ನು ಅಘ್ರಾಣಿಸಿ ದೂರದಲ್ಲಿರುವ ವ್ರಜಭೂಮಿಯ ನಿವಾಸಿಗಳು ಆಶ್ಚರ್ಯಪಟ್ಟರು. ಈ ಸೌರಭವು ಎಲ್ಲಿಂದ ಬರುತ್ತಿದೆ ಎಂದು ಪ್ರಶ್ನಿಸುತ್ತಾ ಅವರು ಪೂತನಿಯ ದೇಹವನ್ನು ಸುಟ್ಟು ಸ್ಥಳಕ್ಕೆ ಹೋದರು. ದೂರದಿಂದ ಬಂದ ವ್ರಜಭೂಮಿಯ ನಿವಾಸಿಗಳು ಪೂತನಿಯು ಹೇಗೆ ಬಂದಳು ಮತ್ತು ಕೃಷ್ಣನಿಂದ ಹೇಗೆ ಹತಳಾದಳು ಎಂಬ ಕಥೆಯನ್ನೆಲ್ಲ ಕೇಳಿದಾಗ ಅವರು ನಿಜವಾಗಿ ವಿಸ್ಮಿತರಾದರು ಮತ್ತು ಪೂತನಿಯನ್ನು ಕೊಂದ ಅದ್ಭುತ ಕಾರ್ಯಕ್ಕಾಗಿ ಮಗುವಿಗೆ ತಮ್ಮ ಸ್ವಸ್ತಿ ವಚನಗಳನ್ನು ಸಲ್ಲಿಸಿದರು. ನಂದ ಮಹಾರಾಜನಾದರೂ ಈ ಘಟನೆಯನ್ನು ಮುಂದಾಗಿ ಕಂಡಿದ್ದ ವಸುದೇವನಿಗೆ ಬಹಳ ಅಭಾರಿಯಾಗಿದ್ದನು ಮತ್ತು ವಸುದೇವನು ಅದೆಷ್ಟು ಅದ್ಭುತನೆಂದು ಭಾವಿಸುತ್ತಾ ಅವನಿಗೆ ಧನ್ಯವಾದವನ್ನು ಅರ್ಪಿಸಿದನಷ್ಟೆ. ಕುರುಕ್ಷೇತ್ರನಾದ ಪರೀಕ್ಷಿತ ಮಹಾರಾಜನೇ, ನಂದರಾಜನು ಅತಿ ಉದಾರಿ ಹಾಗೂ ಸರಳ ಸ್ವಭಾವದವನು. ಕೃಷ್ಣನು ಮೃತ್ಯುವಿನಿಂದ ಮರಳಿ ಬಂದನು ಎಂಬಂತೆ ಅವನನ್ನು ಆ ಕೂಡಲೇ ತನ್ನ ತೊಡೆಯ ಮೇಲಿರಿಸಿಕೊಂಡನು. ತನ್ನ ಮಗನ ತಲೆಯನ್ನು ಮೂಸುತ್ತಾ ನಂದನು ನೀಹಿ ಸುಗಂಧವಾಗಿ ದಿವ್ಯಾನಂದವನ್ನು ಅನುಭವಿಸಿದನು. ನಂದ ಮಹಾರಾಜ ಬಂದು ಮಗುವನ್ನು ಕೃಷ್ಣ ತನ್ನ ತೊಡೆ ಮೇಲೆ ತಗೊಂಡು ಅದರ ತಲೆಯನ್ನು ವಾಸನೆ ನೋಡುತ್ತಾ ದಿವ್ಯವಾದ ಆನಂದವನ್ನು ಅನುಭವಿಸಿದನು. ದ್ರೋಣ ಹಾಗೂ ಧರ ತಪಸ್ಯ ಮಾಡಿ ಭಗವಂತನನ್ನು
ಪುತ್ರನಾಗಿ ಪಡೆಯಬೇಕು ಅನ್ನಂತಹ ಹಂಬಲ ಅವರಿಗಿತ್ತು. ಅವರೆಲ್ಲ ಸಿದ್ಧ ಪುರುಷರು, ಭಗವಂತನ ಲೋಕದಲ್ಲಿ ಭಗವಂತನ ಶಕ್ತಿ ಅವರು ಕೂಡ. ಅವರು ಸಾಧಾರಣವಾದಂತಹ ಜೀವಿಗಳಲ್ಲ, ಭಗವಂತನ ಶಕ್ತಿಯ ವಿಸ್ತರಣೆಗಳು. ಎಲ್ಲ ಸದಾ ಭಗವಂತನ ವಾತ್ಸಲ್ಯ ಪ್ರೇಮದಲ್ಲಿ ಅವರು ನಿರತರಾಗಿರುತ್ತಾರೆ. ಹಾಗೂ ಈ ಜಗತ್ತಿಗೆ ಬಂದಾಗ ಹೇಗೆ ಭಗವಂತನ ಸೇವೆ ಮಾಡಬೇಕು ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾರೆ. ಆದ್ದರಿಂದ ಯಾರ್ಯಾರು ಯಾವ್ಯಾವ ಭಾವನೆಯಲ್ಲಿ ಆಕರ್ಷಿತರಾಗ್ತಾರೆ, ವಾತ್ಸಲ್ಯ ರೂಪದಲ್ಲಾಗಲಿ ಅಥವಾ ಮಾಧುರ್ಯ ರೂಪದಲ್ಲಾಗಲಿ ಅಥವಾ ಸಾಖ್ಯ ಭಾವನೆಯಲ್ಲಾಗಲಿ ದಾಸ್ಯ ಭಾವನೆಯಲ್ಲಾಗಲಿ ಯಾರೆಲ್ಲ ಸೇವನೆ ಮಾಡ್ತಾರೆ, ಸೇವೆ ಕಲಿತಿರ್ತಾರೆ, ಅವರೆಲ್ಲ ವೈಕುಂಠ ಗೋಲೋಕಕ್ಕೆ ಕರೆದೊಯ್ತಾನೆ. ಇದಲ್ಲದೆ ಒಂದು ಮುಕ್ತಿ ಇದೆ, ಕೈವಲ್ಯ. ಕೈವಲ್ಯ ಅಂತ ಹೇಳಿದ್ರೆ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವಂಥದ್ದು. ಕೈವಲ್ಯ ಮುಕ್ತಿ, ದಾಸ್ಯ, ಶಾಂತ, ದಾಸ್ಯ, ಸಾಖ್ಯ, ವಾತ್ಸಲ್ಯ, ಮಾಧುರ್ಯ, ಈ ರೀತಿ 6 ಮುಕ್ತಿಗಳ ಬಗ್ಗೆ ಶಾಸ್ತ್ರ ಹೇಳುತ್ತೆ. ಅಂದ್ರೆ ಭಕ್ತರು ಕೇವಲ ಶಾಂತ, ದಾಸ್ಯ, ವಾತ್ಸಲ್ಯ, ಸಾಖ್ಯ ಹಾಗೂ ಮಾಧುರ್ಯ ಈ ಮುಕ್ತಿಗಳನ್ನು ಅಪೇಕ್ಷೆ ಪಡ್ತಾರೆ. ಕೈವಲ್ಯ ಅನ್ನುವಂಥದ್ದು ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವಂಥದ್ದು, ಅದು ಭಕ್ತರು ಅಪೇಕ್ಷೆ ಪಡೋದಿಲ್ಲ. ಇದೆಲ್ಲ ನಿರಾಕಾರವಾದಿಗಳು ಅಪೇಕ್ಷೆ ಪಡ್ತಾರೆ. ಅವರಿಗೆ ಈ ಭೌತಿಕ ಜಗತ್ತಿನ ಮೇಲೆ ಆಸಕ್ತಿ ಇಲ್ಲ, ಭಗವಂತನ ಸೇವೆ ಮಾಡಲಿಕ್ಕೂ ಆಸಕ್ತಿ ಇಲ್ಲ. ಅದರಿಂದ ಅವರು ಬ್ರಹ್ಮಜ್ಯೋತಿಯಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ. ಅದೇ ಕಾಲಕ್ರಮೇಣ ಅವರಿಗೆ ದಿವ್ಯ ಆನಂದ ಅನುಭವ ಆಗದೇ ಇರೋ ಕಾರಣ ಮತ್ತೆ ಪುನಃ ಈ ಭೌತಿಕ ಜಗತ್ತಿಗೆ ಬೀಳ್ತಾರೆ. ಮತ್ತೆ ಯಾವುದೋ ರೀತಿಯಲ್ಲಿ ಈ ಸಮಾಜ ಸೇವಾ ಕಾರ್ಯಕ್ರಮಗಳಿಗೆ ತೊಡಗ್ತಾರೆ. ನಿಜವಾದಂತಹ ಒಂದು ಕಾರ್ಯ ನಾವು ಮಾಡಬೇಕಾಗಿದ್ದರೆ ಭಕ್ತಿ ಅನ್ನೋದು ಮಾಡಬೇಕು. ಭಕ್ತಿ ಯೋಗ ಎಲ್ಲ ಯೋಗಗಳಿಗಿಂತ ಶ್ರೇಷ್ಠವಾದಂತಹದ್ದು. ಭಕ್ತಿ ಯೋಗ ಅಂದರೆ ನಿಸ್ವಾರ್ಥ ನಿಷ್ಕಾಮ ಭಾವನೆಯಿಂದ ಭಗವಂತನ ಕೃಷ್ಣನ ಪ್ರೀತಿಯುತ ಸೇವೆಯಲ್ಲಿ ತೊಡಗುವಂತಹದ್ದು. ಯಾ ಏತತ್ ಪೂತನಾ ಮೋಕ್ಷಂ ಕೃಷ್ಣಸ್ಯಾರ್ಭಕಮದ್ಭುತಂ ಶೃಣುಯಾಚ್ರದಯಾ ಮರ್ತ್ಯೋ ಗೋವಿಂದೇ ಲಭತೆ ರತಿಂ. ಫಲಸ್ತುತಿ. ದೇವತಮ ಪರಮಪುರುಷ ಕೃಷ್ಣನು ಪೂತನಿಯನ್ನು ಕೊಂದ ಬಗೆಯನ್ನು ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡುವವನು ಮತ್ತು ಕೃಷ್ಣನ ಅಂತಹ ಬಾಲಲೀಲೆಗಳ ಶ್ರವಣದಲ್ಲಿ ತೊಡಗುವವನು ನಿಶ್ಚಯವಾಗಿ ಪರಮ ಮೂಲ ಪುರುಷ ಗೋವಿಂದನಲ್ಲಿ ಆಸಕ್ತಿಯುಳ್ಳವನಾಗುತ್ತಾನೆ. ಇದರ ಫಲಸ್ತುತಿ. ಶ್ರದ್ಧಾಭಕ್ತಿಯಿಂದ ಭಗವಂತನ ಲೀಲೆಗಳನ್ನು ಶ್ರವಣ ಮಾಡುವುದರಿಂದ ಭಗವಂತನ ಗೋವಿಂದನಲ್ಲಿ ಆಸಕ್ತಿಯನ್ನು ಉಂಟಾಗುತ್ತದೆ. ಇವತ್ತಿನ ದಿವಸ ಜನರಿಗೆ ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿನೇ ಇಲ್ಲ. ಅವರು ಹೇಗೋ ಮಾಡಿ ಇಂತಹ ಲೀಲೆಗಳು, ಅದ್ಭುತವಾದಂತಹ ಲೀಲೆ ಆ ಫಿಲಂಗಳಲ್ಲಿ ಯಾವ್ದ್ಯಾವುದೋ ಕಾಲ್ಪನಿಕ ಕಥೆಗಳು ಇದೆಲ್ಲ ನೋಡ್ತಾ ಇದಾರೆ. ಹ್ಯಾರಿ ಪಾಟರ್, ಸೊ ಇದೆಲ್ಲ ಈ ಹ್ಯಾರಿ ಪಾಟರ್ ಎಲ್ಲ ಇದೆಲ್ಲ ಭಾಗವತಮಿಂದನೇ ತಗೊಂಡಿರುವಂತಹ ಕಥೆಗಳು. ಹಾರಾಡುವಂತಹ ಆಸುರರು, ಇದೆಲ್ಲ ಅದ್ಭುತವಾದಂತಹ ಯೋಗ ಸಿದ್ಧಿಗಳು, ಇದೆಲ್ಲ ವೇದಶಾಸ್ತ್ರಗಳನ್ನು ತಗೋಬೇಕು. ವೇದಶಾಸ್ತ್ರಗಳನ್ನ ತಗೊಂಡು ಅವರು ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟು ಇನ್ನೂ ಕಾಲ್ಪನಿಕವಾದ ಕಥೆಗಳನ್ನು ಮಾಡ್ತಾರೆ. ಇಲ್ಲಿ ಸತ್ಯ ಘಟನೆಗಳಿದೆ. ಈ ಬ್ರಹ್ಮಾಂಡದಲ್ಲಿ ನಾನಾ ರೀತಿಯ ಜೀವಲೋಕಗಳಿದೆ, ಜೀವರಾಶಿಗಳಿವೆ, ಅದ್ಭುತವಾದ ಶಕ್ತಿಗಳಿದೆ. ಗಂಧರ್ವ, ಕಿನ್ನರ, ಹೀಗೆ ಮೇಲ್ಮೇ ಲೋಕಗಳಿದ್ರೆ, ಇನ್ನೂ ಕೆಳಮಟ್ಟದ ಲೋಕಗಳಲ್ಲಿ ಅಲ್ಲೂ ಭೂತ, ಪ್ರೇತ, ಪಿಶಾಚ ಅವ್ರದ್ದು ಏನೆಲ್ಲೋ ಶಕ್ತಿಗಳಿದೆ. ಅದರಿಂದ ಕೃಷ್ಣ ಅದಕ್ಕಿಂತ ಎಲ್ಲ ಉತ್ತಮವಾದ ಕೃಷ್ಣ. ವೈಕುಂಠ ಲೋಕದಲ್ಲಿ ಕೃಷ್ಣ ಹೇಗಿರ್ತಾನೆ, ಕೃಷ್ಣ ಬಂದಾಗ ಹೇಗೆ ಇವರನ್ನು ಸಂಹಾರ ಮಾಡ್ತಾನೆ, ಫಿಲ್ಮಲ್ಲಿ ಹೇಗೆ ಹೀರೋ ಫೈಟಿಂಗ್ ಮಾಡ್ತಾನೆ, ಅವಾಗ ಎಲ್ಲ ಜನ ಕ್ಲಾಪ್ ಹೊಡಿತಾರೆ. ಹಾಗೆಯೇ ಭಗವಂತ ಹೇಳ್ತಾನೆ, ಮಮೈ ಭಕ್ತ ವಿನೋದಾರ್ಥಂ ಕರೋಮಿ ಅನಂತ ಕ್ರಿಯ. ಭಕ್ತರಿಗೆ ಸಂತೋಷ ಕೊಡ್ಲಿಕ್ಕೋಸ್ಕರ ಹೀಗೆ ಅನಂತ ಲೀಲೆಗಳನ್ನು ಮಾಡ್ತಾನೆ. ಅಸುರನ್ ಸಂಹಾರ ಮಾಡೋದು, ಭಕ್ತರಿಗೆ ಆನಂದ ಕೊಡುವಂತಹದ್ದು, ಹೀಗೆ ಲೀಲೆಗಳನ್ನು ಮಾಡುತ್ತಾ ಭಕ್ತರನ್ನು ತನ್ನ ಕಡೆ ಆಕರ್ಷಣೆ ಮಾಡ್ತಾನೆ. ಕರ್ಷಯತಿ, ಎಲ್ಲರನ್ನು ಆಕರ್ಷಣೆ ಮಾಡುವಂತಹ ಗುಣ ಕೃಷ್ಣನದು. ಹೀಗೆ ಭಗವಂತ ಹಾಗೂ ಜೀವಾತ್ಮರ ಮಧ್ಯೆ ಒಂದು ದಿವ್ಯವಾದಂತಹ ಅನಂತವಾದಂತಹ ಪ್ರೇಮ ಅನ್ನೋದು ಅಡಗಿದೆ. ಇದನ್ನು ನಾವು ಪುನರ್ಜೀವಗೊಳಿಸಬೇಕು. ನಮ್ಮ ಒಂದು ತಪ್ಪು ಮಾಡಿದ್ದೇವೆ, ಭಗವಂತ ಸ್ವತಂತ್ರವಾಗಿರಬೇಕು ಅಂತ ಚಿಂತನೆ ಮಾಡಿ ಈ ಭೌತಿಕ ಜಗತ್ತಿಗೆ ಬಿದ್ದಿದ್ದೇವೆ.
ಆದರೂ ಭಗವಂತ ನಮ್ಮನ್ನು ಬಿಟ್ಟಿಲ್ಲ. ಹೇಗೋ ನಮಗೆ ಮತ್ತೆ ಪುನಃ ಭಗವದ್ಗೀತೆ, ಶ್ರೀಮದ್ ಭಾಗವತಂ, ಚೈತನ್ಯ ಚರಿತಾಮೃತ ಮೂಲಕ ಮತ್ತೆ ಪುನಃ ಆ ವೈಕುಂಠ ಲೋಕ, ಗೋಲೋಕದ ಜ್ಞಾನ ನಮಗೆ ಕೊಡ್ತಾ ಇದ್ದಾನೆ. ಅದರಿಂದ ನಾವು ಈ ಒಂದು ಅವಕಾಶವನ್ನು ಪಡ್ಕೋಬೇಕು ಹಾಗೂ ಮರಳಿ ಭಗವಂತನ ಧಾಮಕ್ಕೆ ಹೋಗ್ಬೇಕು. ಇಲ್ಲೊಂದು ಕಡೆ ಗರ್ಗ ಸಂಹಿತಾ ಗ್ರಂಥದಲ್ಲಿ ಈ ಪೂತನಿಯ ಒಂದು ವಿಷಯವನ್ನು ಹೇಳ್ತಾ ಇದ್ರೆ, ಈ ಪೂತನಿ ಯಾರು ಅಂತ ಹೇಳಲಾಗಿದೆ. ಪೂತನಿ ತನ್ನ ಹಿಂದಿನ ಜನ್ಮದಲ್ಲಿ ಬಲಿ ಮಹಾರಾಜನ ಮಗಳು ರತ್ನಮಾಲ. ಯಾವಾಗ ವಾಮನ ರೂಪ ಅವತರಿಸಿದ ಒಟ್ಟು ಬ್ರಹ್ಮಚಾರಿಯಾಗಿ ಬಂದು ಬಲಿ ಮಹಾರಾಜನ ಯಜ್ಞಸ್ಥಳವನ್ನು ಪ್ರವೇಶ ಮಾಡ್ತಾನೆ. ಅವನಿಗೆ ಎಷ್ಟು ಆಕರ್ಷಣೆ ಇರುತ್ತೆ. ರತ್ನಮಾಲ, ಬಲಿ ಮಹಾರಾಜನ ಮಗಳು ರತ್ನಮಾಲ ನೋಡಿ, ಈ ಮಗು, ಈ ಒಂದು ಬಾಲಕ ನನ್ನ ಮಗುವಾಗಿದ್ರೆ ನಾನು ಅವನಿಗೆ ಹಿಡ್ಕೊಂಡು ಹಾಲು ಕುಡಿಸ್ತಾ ಇದೆ ಅಂತ ಅವಳು ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಇರ್ತಾಳೆ. ಆಗ ವಾಮನ ರೂಪ ಅವಳಿಗೆ ಆಶೀರ್ವಾದ ಮಾಡ್ತಾನೆ, ಆಯ್ತು ನಿನ್ನ ಮಗುವಾಗಿ ನಾನು ಬರ್ತೀನಿ ಅಂತ. ಅನಂತರ ಯಾವಾಗ ಬಲಿ ಮಹಾರಾಜ ವಾಮನ ರೂಪ ವಿಶಾಲವಾದಂತಹ ರೂಪ ತಗೊಂಡು 3 ಹೆಜ್ಜೆಗಳಲ್ಲಿ ಎಲ್ಲ ಲೋಕಗಳನ್ನು ತನ್ನ ವಶಪಡಿಸ್ಕೊಂಡು ಬಲಿ ಮಹಾರಾಜನ ಬಂಧಿತ ಮಾಡುತ್ತೋ, ಆಗ ರತ್ನಮಾಲೆಗೆ ತುಂಬಾ ಕೋಪ ಬರುತ್ತೆ. ಆಗ ಅವಳು ಮತ್ತೆ ಹೇಳ್ತಾಳೆ, ಯೋಚನೆ ಮಾಡ್ತಾಳೆ, ಚಿಂತನೆ ಮಾಡ್ತಾಳೆ ಗಾಢವಾಗಿ, ಇಂತಹ ಮಗು ನನ್ಗೇನಾದ್ರೂ ಹುಟ್ಟಿದ್ರೆ ನಾನೇ ಅವನಿಗೆ ವಿಷ ಕೊಟ್ಟು ಸಾಯಿಸ್ತೀನಿ ಅಂತ. ಅದರಿಂದ ಆವಾಗಲೂ ಭಗವಂತ ಆಶೀರ್ವಾದ ಮಾಡಿದ ತಥಾಸ್ತು ಅಂತ. ಅದರಿಂದ ಆ ರತ್ನಮಾಲ ಭಗವಂತನಿಗೆ ವಿಷ ಕೊಡಿಸ್ಬೇಕು ಹಾಗೂ ಹಾಲು ಕೊಡಿಸ್ಬೇಕು, ಎರಡೂ ಏನು ಚಿಂತನೆಯನ್ನು ಮಾಡಿದ್ಲು, ಭಗವಂತ ಆಶೀರ್ವಾದ ಮಾಡಿದ. ಮತ್ತೆ ಹಾಗೆಯೇ ಆ ರತ್ನಮಾಲ ದ್ವಾಪರ ಯುಗದಲ್ಲಿ ಪೂತನಿಯಾಗಿ ಹುಟ್ಟಿದ್ದಾಳೆ. ಆದ್ದರಿಂದಲೇ ನಾವು ಯಾವಾಗಲೂ ಎಚ್ಚರ ಇರಬೇಕು. ನಾವು ಏನ್ ಚಿಂತನೆ ಮಾಡ್ತೀವಿ, ಏನ್ ಅಪೇಕ್ಷೆ ಮಾಡ್ತೀವಿ, ಯಾವಾಗ ಭಗವಂತ ತಥಾಸ್ತು ಅಂದ್ಬಿಡ್ತಾನೋ, ಯಾವಾಗಲೂ ಒಳ್ಳೆಯದನ್ನು ಯೋಚನೆ ಮಾಡಬೇಕು, ಒಳ್ಳೆಯದನ್ನು ಅಪೇಕ್ಷೆ ಮಾಡಬೇಕು. ಇನ್ನೊಬ್ಬರಿಗೂ ಒಳ್ಳೇದು ಯೋಚನೆ ಮಾಡಬೇಕು, ನಮಗೂ ಒಳ್ಳೇದು ಯೋಚನೆ ಮಾಡಬೇಕು. ನಮಗೆ ಎಷ್ಟೋ ದುಷ್ಟ ಕೃತ್ಯಗಳನ್ನು ಮಾಡಿರ್ಲಿ, ಅವರು ಹಾಳಾಗ್ಲಿ ಅಂತ ಹೇಳೋ ಬದಲು ಅವರು ಭಕ್ತರಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಇದು ಭಕ್ತರ ಲಕ್ಷಣ. ಭಗವಂತ ಇದನ್ನು ಇಷ್ಟಪಡ್ತಾನೆ. ಭಗವಂತ ಭಕ್ತರ ಲಕ್ಷಣ ಏನು? ಅವರು ಯಾವತ್ತೂ ಇನ್ನೊಬ್ಬರ ಮೇಲೆ ಅಸೂಯೆ ಭಾವನೆ ಇಟ್ಕೊಳ್ಳೋದಿಲ್ಲ. ಹಾಗೂ ಅವರು ಯಾವಾಗಲೂ ಒಳ್ಳೆಯದು, ಅನುಕಂಪ, ತಾಳ್ಮೆ ಭಾವನೆ ಇರುತ್ತೆ, ಸಹನಶೀಲತೆಯನ್ನು ಇರುತ್ತೆ. ಶಿಕ್ಷಾಷ್ಟಕಮಲ್ಲಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಭಗವಂತನ ನಾಮಜಪ ಯಾವಾಗಲೂ ಮಾಡ್ತಾ ಇರಬೇಕು, ಯಾವುದೇ ರೀತಿಯ ಅಪೇಕ್ಷೆಗಳಿಲ್ಲದೆ ನಮ್ರ ಭಾವನೆಯಿಂದ, ಹುಲ್ಲಿಗಡ್ಡಿಯ ಹಾಗೆ ಹಾಗೂ ಮರದ ಹಾಗೆ ಸಹನಶೀಲತೆಯಿಂದ ಭಗವಂತ ದಿವ್ಯನಾಮವನ್ನು ಜಪಿಸ್ತಾ ಇರಬೇಕು. ಅದರಿಂದ ಭಕ್ತನಾದಂಥವನು, ಕೃಷ್ಣ ಭಕ್ತನಾದಂಥವನು ಅತ್ಯಂತ ಕರುಣಾಮಯಿ, ಎಲ್ಲರ ಮೇಲೆ ಕೃಪೆ ತೋರಿಸ್ತಾನೆ. ಈಗ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವುದರಿಂದ ಅವರು ಉದ್ಧಾರ ಆಗ್ತಾರೆ, ಹಾಗೂ ನಮಗೂ ಕೂಡ ಭಗವಂತ ಉದ್ಧರಿಸ್ತಾನೆ. ಹಾಗೂ ಇಲ್ಲಿ ಪೂತನಿ ಅನ್ನುವಂತಹ ವಿಷಯ ಇಲ್ಲಿ ಅಜ್ಞಾನವನ್ನು ಸೂಚನೆ ಮಾಡುತ್ತೆ. ಪೂತನಿಗೆ ಗೊತ್ತಾಗಿಲ್ಲ ಇದು ಕೃಷ್ಣ. ಹೀಗೆ ಅವಳು ಆಕ್ರಮಣ ಮಾಡ್ಲಿಕ್ಕೆ ಹೋಗ್ತಾಳೆ. ಹಾಗೂ ಪೂತನಿ ಎಷ್ಟಿದ್ಲು? ಅವಳು 12 ಮೈಲಿ ವಿಶಾಲವಾಗಿದ್ಲು. ಹಾಗೆಯೇ ನಮ್ಮ ಒಂದು ಅಜ್ಞಾನ, ಜನ್ಮಾಂತರದಲ್ಲಿ ಎಷ್ಟೆಲ್ಲ ಪಾಪಗಳು ಮಾಡಿ ನಮ್ಮ ಜೀವಾತ್ಮದ ಸುತ್ತ ಅಷ್ಟು ಅಜ್ಞಾನ ತುಂಬ್ಕೊಂಡ್ಬಿಟ್ಟಿದೆ. ಅಜ್ಞಾನ ಏನು? ನಾನು ಈ ದೇಹ, ಭಗವಂತ ಇಲ್ಲ, ಭಗವಂತ ಬೇಕಾಗಿಲ್ಲ, ನಾನು ಯಾವಾಗಲೂ ಈ ಜಗತ್ತೆಲ್ಲ ನನ್ನ ಸೇವೆಗೋಸ್ಕರ ಇರಬೇಕು, ಎಲ್ಲ ಜನರು ನನ್ನ ಸೇವೆ ಮಾಡಬೇಕು, ಇದೆಲ್ಲ ಅಜ್ಞಾನ. ಇಂಥ ಅಜ್ಞಾನ ತುಂಬ್ಕೊಂಡ್ಬಿಟ್ಟಿದೆ. ಆದರೆ ನಾವು ಕೃಷ್ಣನ ಭಕ್ತಿ ಮಾಡೋದ್ರಿಂದ, ಕೃಷ್ಣ ನಾಮಜಪ ಮಾಡೋದ್ರಿಂದ ಕೃಷ್ಣ ನಮ್ಮ ಈ ಎಲ್ಲ ಅಜ್ಞಾನಗಳನ್ನು ದೂರ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಆದ್ದರಿಂದ ನಮ್ಮ ಎಲ್ಲ ವಾಸನಗಳು, ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭ ಇದೆಲ್ಲವೂ ನಾಶವಾಗಬೇಕಾದ್ರೆ ನಾವು ಭಗವಂತನ ನಾಮಜಪದಲ್ಲಿ ತೊಡಗಬೇಕು, ಹರಿಕೀರ್ತನೆಯಲ್ಲಿ ತೊಡಗಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇದು ಸದಾ ಜಪಿಸುತ್ತಿರಬೇಕು. ಹರೇ ಕೃಷ್ಣ. ಮತ್ತೆ ಮುಂದೆ ನೋಡೋಣ ಹೇಗೆ ಇನ್ನು ಅನೇಕ ಅಸುರರು ಬರ್ತಾರೆ, ಅವರು ಯಾವ್ಯಾವ ಗುಣಗಳನ್ನು ಸೂಚಿಸುತ್ತೆ, ಭಗವಂತನ ನಾಮದ
ಆಶೆಯನ್ನು ಪಡ್ಕೊಳ್ಳೋದ್ರಿಂದ ಹೇಗೆ ನಾವು ಇಂತಹ ಗುಣಗಳಿಂದ ಮುಕ್ತರಾಗಬಹುದು? ನಾಳಿನ ಸಂಚಿಕೆಯಲ್ಲಿ ಕೃಷ್ಣ ಅರ್ಪಣಮಸ್ತು.